ಇವತ್ತಿನ ಈ ವಿಡಿಯೋದಲ್ಲಿ ಇಂಡಿಯನ್ ಆರ್ಮಿ ಜಿಡಿ ಟ್ರೇಡ್ ಕ್ಲರ್ಕ್ ಟೆಕ್ನಿಕಲ್ ನರ್ಸಿಂಗ್ ಈ ಎಲ್ಲ ಪೋಸ್ಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಜನರಲ್ ನಾಲೆಜ್ ಕ್ವಶನ್ಸ್ ಅನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಈಗ ಮೊದಲನೇ ಪ್ರಶ್ನೆ ನೋಡ್ರಿ, ನಿಯರೆಸ್ಟ್ ಪ್ಲಾನೆಟ್ ಟು ಅರ್ತ್ ಈಸ್, ಭೂಮಿಗೆ ಸಮೀಪ ಇರುವ ಗ್ರಹ ಯಾವುದು? ಆಪ್ಷನ್ಸ್ ನೋಡ್ರಿ, ಮರ್ಕ್ಯೂರಿ, ವೀನಸ್, ಮಾರ್ಸ್, ನೆಪ್ಚೂನ್ ಅಂತದ. ಇವಾಗ ಭೂಮಿಗೆ ಸಮೀಪ ಇರುವಂತ ಗ್ರಹ ನಿಯರೆಸ್ಟ್ ಪ್ಲಾನೆಟ್ ಟು ಅರ್ತ್ ಯಾವ್ದಾಗ್ತದ? ಭೂಮಿಗೆ ಸಮೀಪ ಇರುವ ಗ್ರಹ ಯಾವುದು? ವೀನಸ್. ಯಾವ್ದು ಬರ್ತದ ರೀ? ವೀನಸ್ ಅಂತಕ್ಕಂಥದ್ದು ಭೂಮಿಗೆ ಸಮೀಪ ಇರುವಂತ ಗ್ರಹ ಆಗ್ಯದ. ಓಕೆ, ಇಲ್ಲಿ ವೀನಸ್ ನಿಯರೆಸ್ಟ್ ಪ್ಲಾನೆಟ್ ಟು ಅರ್ತ್ ಈಸ್ ವೀನಸ್. ಅರ್ಥ ಆಯ್ತಾ? ಈಗ ಗ್ರಹಗಳ ಬಗ್ಗೆ ನೋಡೋದಾದ್ರೆ ನೋಡಿ ಡಿಸ್ಕಷನ್ ಮಾಡೋಣ. ಫಸ್ಟ್ ಸೋಲಾರ್ ಸಿಸ್ಟಮ್ ಅಂತ ಬರುತ್ತಾ. ಈಗ ಈ ಸೋಲಾರ್ ಸಿಸ್ಟಮ್ ಅಲ್ಲಿ ಒಟ್ಟು ಎಷ್ಟು ಗ್ರಹಗಳ ಬರ್ತಾವ? ಸೋಲಾರ್ ಸಿಸ್ಟಮ್ ಒಳಗ ಒಟ್ಟು ಎಷ್ಟು ಗ್ರಹಗಳದಾವಪ್ಪ ಅಂದ್ರ 8 ಗ್ರಹಗಳದಾವ. ಸೋಲಾರ್ ಸಿಸ್ಟಮ್ ಒಳಗ ಟೋಟಲ್ ಈ ಪ್ರೆಸೆಂಟ್ ಎಷ್ಟು ಗ್ರಹಗಳದಾವ? 8 ಗ್ರಹಗಳಿದಾವ. ಈ 8 ಗ್ರಹಗಳ ಬಗ್ಗೆ ನೋಡೋದಾದ್ರೆ ಫಸ್ಟ್ ಗೆ ಬರ್ತಕ್ಕಂಥದ್ದು ಇಲ್ಲಿ ಸೂರ್ಯ ಏನ್ ಬರ್ತಾನಲ್ಲ, ಹಿ ಇಸ್ ದ ಹೆಡ್ ಆಫ್ ಅವರ್ ಸೋಲಾರ್ ಸಿಸ್ಟಮ್. ನಮ್ಮ ಸೋಲಾರ್ ಸಿಸ್ಟಮ್ ಸೌರವ್ಯೂಹದ ಹೆಡ್ ಯಾರಾಗಿರ್ತಾರ? ಸೂರ್ಯ ಆಗಿರ್ತಾನ. ಈ ಸೂರ್ಯನ ಬಗ್ಗೆ ನೋಡೋದಾದ್ರೆ ಇಟ್ ಕಂಟೈನ್ಸ್ ಹೈಡ್ರೋಜನ್ ಅಂಡ್ ಹೀಲಿಯಂ. 2 ಎಲಿಮೆಂಟ್ಸ್ ಅದಾವ ಇದ್ರೊಳಗ, ಹೈಡ್ರೋಜನ್ ಅಂಡ್ ಹೀಲಿಯಂ. ಇಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಆಗ್ತಿರ್ತದ. ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಆಗ್ತದ. ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಆಗೋದ್ರಿಂದ ಎನಾರ್ಮಸ್ ಎನರ್ಜಿ ರಿಲೀಸ್ ಆಗ್ತಿರ್ತದ. ಸೂರ್ಯನ ಈ ಎನಾರ್ಮಸ್ ಎನರ್ಜಿ ಇರೋದಕ್ಕೆ ಕಾರಣ ಏನಂದ್ರ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್. ಇದು ಕೇಳ್ತಾರ, ವಿಚ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ಸನ್ ಅಂತ ಕೇಳ್ತಾರ. ನಿಮ್ಗೆ ಗೊತ್ತಿಲ್ಲ, ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ಸನ್ ಅಂತ. ಸೊ ಇದು 2 ಎಲಿಮೆಂಟ್ಸ್ ಅದಾವ ಇಲ್ಲಿ, ಯಾವ ಒಂದು ಹೈಡ್ರೋಜನ್ ಅಂಡ್ ಇನ್ನೊಂದು ಹೀಲಿಯಂ. ಸನ್ ಈಸ್ ನಿಯರೆಸ್ಟ್ ಸ್ಟಾರ್ ಟು ಅರ್ತ್. ನಮ್ಮ ಭೂಮಿಗೆ ಸಮೀಪ ಇರುವಂತ ನಕ್ಷತ್ರ ಯಾವುದಂದ್ರ ಯಾವುದು? ನಿಯರೆಸ್ಟ್ ಸ್ಟಾರ್ ಟು ಅರ್ತ್ ಅಂದ್ರೆ ಯಾವ್ದು ಬರ್ತದ? ಸನ್ ಅಂತ ಬರ್ತದ. ಸೂರ್ಯನ ಬಗ್ಗೆ ಎಷ್ಟು ನೆನ್ಪಿಟ್ಕೊಟ್ರಿ? ಸೂರ್ಯನಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ ಒಂದು ಹೈಡ್ರೋಜನ್ ಇನ್ನೊಂದು ಹೀಲಿಯಂ. ಸೂರ್ಯನಲ್ಲಿ ನಡೀತಕ್ಕಂಥ ಕ್ರಿಯೆ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್. ನಮ್ಮ ಭೂಮಿಗೆ ಸಮೀಪ ಇರುವಂತ ನಕ್ಷತ್ರ ನಿಯರೆಸ್ಟ್ ಸ್ಟಾರ್ ಟು ಅವರ್ ಅರ್ತ್ ಯಾವುದು? ಸನ್. ಸನ್ ಸೂರ್ಯನನ್ನು ಹೊರತಾಗಿ ನಮ್ಮ ಭೂಮಿಗೆ ಸಮೀಪ ಇರುವಂತ ನಕ್ಷತ್ರ ಯಾವುದು? ಪ್ರಾಕ್ಸಿಮಾ ಸೆಂಟರಿ ಅಂತ ಬರ್ತದ. ಯಾವುದು? ಪ್ರಾಕ್ಸಿಮಾ ಸೆಂಟರಿ ಅಂತ ಬರ್ತದ, ಸೂರ್ಯನನ್ನು ಬಿಟ್ಟು. ಓಕೆ, ಇದಿಷ್ಟು ಸೂರ್ಯನ ಬಗ್ಗೆ ಆಯ್ತು. ಇನ್ನು ಸೂರ್ಯನ ನಂತರ ಸೂರ್ಯನ ಸುತ್ತಲೂ ಟೋಟಲ್ 8 ಗ್ರಹಗಳು ಸುತ್ತ ಹಾಕ್ತಿರ್ತಾವ. ದೇ ಆರ್ ಇನ್ ರಿವಾಲ್ವಿಂಗ್ ಅರೌಂಡ್ ಸನ್ ಇನ್ ಆನ್ ಎಲಿಪ್ಟಿಕಲ್ ಪಾತ್. ಎಲಿಪ್ಟಿಕಲ್ ಪಾತ್ ಅಂದ್ರೆ ಈ ರೀತಿ ಸುತ್ತ ಹಾಕ್ತಿರ್ತಾವ. ಯಾರನ್ನ? ಸೂರ್ಯನನ್ನು ಸುತ್ತ ಹಾಕ್ತಿರ್ತಾವ. ಯಾಕೆ ಸೂರ್ಯನನ್ನು ಸುತ್ತ ಹಾಕ್ತಿರ್ತಾವ ಅಂದ್ರೆ ಡ್ಯೂ ಟು ದಿ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಸನ್. ಇದು ಗ್ರಾವಿಟೇಷನಲ್ ಫುಲ್ ಇರ್ತದಲ್ಲ, ಗ್ರಾವಿಟೇಷನಲ್ ಫುಲ್ ನಿಂದ ಯಾವುದು? ಸೂರ್ಯನಿಂದ ಗ್ರಾವಿಟೇಷನ್ ಫೋರ್ಸ್ ಏನಿರ್ತದ ಅದು ಈ ಎಲ್ಲಾ ಗ್ರಹಗಳು ಸೂರ್ಯನ ಸುತ್ತಲಿಕ್ಕೆ ಕಾರಣ ಆಗ್ಯದ. ಈಗ ಇಲ್ಲಿ ಸೂರ್ಯನ ಸುತ್ತ ಇರುವಂತ 8 ಗ್ರಹಗಳಲ್ಲಿ ಮೊದಲ 4 ಗ್ರಹಗಳು ನೋಡ್ರಿ. ಫಸ್ಟ್ ಈ ಸೂರ್ಯಗೆ ಸಮೀಪ ಇರುವಂತ ಮೊದಲನೇ ಗ್ರಹ ಯಾವುದು? ಮರ್ಕ್ಯೂರಿ. ಯಾವುದು? ಮರ್ಕ್ಯೂರಿ. ಸೂರ್ಯನಿಗೆ ಸಮೀಪ ಇರುವ ಮೊದಲನೇ ಗ್ರಹ ಅಂದ್ರ ಇಲ್ಲಿ ಕ್ವಶನ್ಸ್ ಮರ್ಕ್ಯೂರಿ ಬಗ್ಗೆ ಯಾವ ರೀತಿ ಕೇಳ್ತಾರ ನೋಡ್ರಿ. ಮರ್ಕ್ಯೂರಿ ಬಗ್ಗೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರ ಅಂದ್ರ ಇಟ್ ಈಸ್ ದ ನಿಯರೆಸ್ಟ್ ಪ್ಲಾನೆಟ್ ಟು ಸನ್. ನಿಯರೆಸ್ಟ್ ಪ್ಲಾನೆಟ್ ಟು ಸನ್. ವಿಚ್ ಈಸ್ ದ ನಿಯರೆಸ್ಟ್ ಪ್ಲಾನೆಟ್ ಟು ಸನ್? ಮರ್ಕ್ಯೂರಿ. ನಿಯರೆಸ್ಟ್ ಪ್ಲಾನೆಟ್ ಟು ಸನ್ ಅಂದ್ರೆ ಯಾವುದು? ಮರ್ಕ್ಯೂರಿ. ಅಂಡ್ ಇಟ್ ಈಸ್ ಸ್ಮಾಲೆಸ್ಟ್ ಪ್ಲಾನೆಟ್. ಏನಾಗಿದೆ ರೀ? ಸ್ಮಾಲೆಸ್ಟ್. 8 ಗ್ರಹಗಳಲ್ಲಿ ಅತಿ ಚಿಕ್ಕ ಗ್ರಹ ಅಂದ್ರೆ ಯಾವುದು? ಮರ್ಕ್ಯೂರಿ ಬರ್ತದ. ಇವು 2 ಪಾಯಿಂಟ್ಸ್ ಮರ್ಕ್ಯೂರಿ ಬಗ್ಗೆ ನೆನಪಿಟ್ಕೊಳ್ರಿ. ನಿಯರೆಸ್ಟ್ ಪ್ಲಾನೆಟ್, ಇನ್ನೊಂದು ಸ್ಮಾಲೆಸ್ಟ್ ಪ್ಲಾನೆಟ್. ಓಕೆ, ಇದಾದ್ಮೇಲೆ ಬರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರ ವೀನಸ್. ಸೆಕೆಂಡ್ ಯಾವ್ದು ಬರ್ತದ? ವೀನಸ್ ಅನ್ನೋದು ಬರ್ತದ. ಈ ವೀನಸ್ ಬಗ್ಗೆ ನೋಡೋದಾದ್ರೆ ಇಟ್ ಈಸ್ ಬ್ರೈಟೆಸ್ಟ್ ಪ್ಲಾನೆಟ್. ಏನದ? ಬಹಳಷ್ಟು ಬ್ರೈಟ್ ಆಗಿದೆ. ಯಾವುದು? ವೀನಸ್. ಅದಕ್ಕೆ ಮಾರ್ನಿಂಗ್ ಸ್ಟಾರ್, ಈವ್ನಿಂಗ್ ಸ್ಟಾರ್ ಅಂತ ಕರೀತಾರೆ. ಬೆಳಗ್ಗೆ ಮತ್ತು ಸಾಯಂಕಾಲ ಕಾಣ್ತಿರ್ತದೆ ನೋಡಿದ್ರ. ಸೊ ಅದಕ್ಕೆ ಬ್ರೈಟೆಸ್ಟ್ ಸ್ಟಾರ್ ಏನಂತ ಕರಿತೀವಿ? ವೀನಸ್ ಅಂತ ಕರಿತೀವಿ. ಈವ್ನಿಂಗ್ ಸ್ಟಾರು, ಮಾರ್ನಿಂಗ್ ಸ್ಟಾರು ಅಂತ ಹೇಳಿ ಕರಿತೀವಿ ನಾವು ಇದಕ್ಕ. ಈಗ ವೀನಸ್ ಬಗ್ಗೆ ನೋಡೋದಾದ್ರೆ ಯಾಕೆ ಇದು ಬ್ರೈಟ್ ಅದಪ್ಪ ಅಂದ್ರ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ CO2. ಇದ್ರೊಳಗ ಬಹಳಷ್ಟು ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅದ, CO2. ಈ CO2 ಇರೋದ್ರಿಂದ ಏನಾಗ್ತಂದ್ರ ಸೂರ್ಯನ ಕಿರಣಗಳು ಈ ಇದ್ರ ಮೇಲೆ ಹಿಂಗ ಏನ್ ಬೀಳ್ತಾವಲ್ಲ ಸೂರ್ಯನ ಕಿರಣಗಳು, ಇವು ಬಿದ್ದು ಪ್ರತಿಫಲನ ಹೊಂದಿ ಹೋಗಂಗಿಲ್ಲ, ರಿಫ್ಲೆಕ್ಷನ್ ಆಗಿ ಹೊರಗೆ ಹೋಗಂಗಿಲ್ಲ. ಅವು ಯಾಕೆ ಹೊರಗೆ ಹೋಗಂಗಿಲ್ಲ ಅಂದ್ರ ಈ CO2 ಇರ್ತದಲ್ಲ, ಇದೇನ್ ಮಾಡ್ತದಂದ್ರ ಸೂರ್ಯನ ಕಿರಣಗಳನ್ನ ಇಲ್ಲೇ ಟ್ರ್ಯಾಪ್ ಮಾಡ್ತದ.
ಅದು ಹೊರಗೆ ಹೋಗಕ್ ಬಿಡಂಗಿಲ್ಲ, ಟ್ರ್ಯಾಪ್ ಮಾಡ್ತದ. ಸೊ ಬಹಳಷ್ಟು ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರೋದ್ರಿಂದ ಈ ಪ್ರತಿಫಲನ ಹೊಂದಿ ಈ ಕಿರಣಗಳು ಹೊರಗೆ ಹೋಗ್ಲಿಲ್ಲ ಅಂದ್ರೆ ಶಾಖ ಏನಾಗ್ತದೆ ಇಲ್ಲಿ ಇನ್ಕ್ರೀಸ್ ಆಕೊಂತ ಹೋಗ್ತಾ, ಹೆನ್ಸ್ ಇಟ್ ಈಸ್ ಬ್ರೈಟೆಸ್ಟ್ ಪಾಯಿಂಟ್. ಇದೇನಾಗ್ತದೆ ಬಹಳ ಬ್ರೈಟ್ ಕಾಣ್ತದ. ಅಬೌಟ್ 480 ಡಿಗ್ರಿ ಸೆಲ್ಸಿಯಸ್, ಈಗ 480 ಡಿಗ್ರಿ ಸೆಲ್ಸಿಯಸ್ಗಿಂತೂ ಎಬೋವ್ ಏನದ ಇದ್ರದ ಟೆಂಪರೇಚರ್ ಅದ, ಅದಕ್ಕೆ ಇದು ಹೆಂಗ್ ಕಾಣ್ತದ ಬ್ರೈಟೆಸ್ಟ್ ಆಗಿ ಕಾಣ್ತದ. ಇದಿಷ್ಟು ವೀನಸ್ ಬಗ್ಗೆ ನೋಡೋದಾದ್ರ. ಮತ್ತಿದು ಭೂಮಿ ಅಷ್ಟೇ ಸೈಜ್ ಇರೋದ್ರಿಂದ, ಭೂಮಿ ಹಂಗ ಕಾಣೋದ್ರಿಂದ ಇದಕ್ಕೆ ಟ್ವಿನ್ ಆಫ್ ಅರ್ತ್ ಅಂತ ಕರಿತೀವಿ. ಏನಂತ ಕರಿತೀವಿ? ವೀನಸ್ಗೆ ಟ್ವಿನ್ ಆಫ್ ಅರ್ತ್. ವೀನಸ್ ಬಗ್ಗೆ ನೋಡ್ರಿ, ಬ್ರೈಟೆಸ್ಟ್ ಪ್ಲಾನೆಟ್ ಮತ್ತ ಈವ್ನಿಂಗ್ ಸ್ಟಾರ್, ಮಾರ್ನಿಂಗ್ ಸ್ಟಾರ್ ಅಂತ ಕರೀತಾರ. ಇದಕ್ಕೆ ಟ್ವಿನ್ ಆಫ್ ಅರ್ತ್ ಅಂತ ಕರಿತೀವಿ. ಹಾಗೆ ಭೂಮಿಗೆ ಸಮೀಪ ಇರುವಂತ ಗ್ರಹ ಯಾವುದು? ವೀನಸ್. ನಿಯರೆಸ್ಟ್ ಪ್ಲಾನೆಟ್ ಟು ಅವರ್ ಅರ್ತ್. ಓಕೆ, ಇದಿಷ್ಟು ವೀನಸ್ ಬಗ್ಗೆ. ನೆಕ್ಸ್ಟ್ ನೋಡೋದಾದ್ರೆ ನೋಡ್ರಿ, ನೆಕ್ಸ್ಟ್ ಥರ್ಡ್ ನಂಬರ್ ಬರೋದು ನಮ್ಮ ಭೂಮಿ ಅಂದ್ರೆ ಅರ್ತ್. ಭೂಮಿ ಬರ್ತದ. ಇಲ್ಲಿ ಭೂಮಿ ಬಗ್ಗೆ ನೋಡೋದಾದ್ರೆ ಇದು ಸೂರ್ಯನಿಂದ ಎಷ್ಟನೇ ಪ್ಲೇಸ್ ಸಿಗದ? ಥರ್ಡ್ ಪ್ಲೇಸ್ ಸಿಗದ. ಇನ್ ನೆಕ್ಸ್ಟ್ ಈ ಎಲ್ಲಾ ಗ್ರಹಗಳಲ್ಲಿ ಸೈಜ್ ಗಳನ್ನ ತಗೊಂಡ್ರ ಭೂಮಿದು 5ನೇ ನಂಬರ್ ಬರ್ತದೆ. 5ನೇ ಅತಿ ದೊಡ್ಡ ಗ್ರಹ ಯಾವುದು? ಭೂಮಿ, 5th ಪ್ಲೇಸ್ ಸೈಜ್ ತಗೊಂಡಾಗ. ಸೀರಿಯಲ್ ನಂಬರ್ ತಗೊಂಡಾಗ ಥರ್ಡ್ ಪ್ಲೇಸ್. ಫಸ್ಟ್ ಯಾವ್ದು ಬಂತು? ಮರ್ಕ್ಯೂರಿ, ಸೆಕೆಂಡ್ ವೀನಸ್, ಥರ್ಡ್ ಯಾವುದು? ಅವರ್ ಅರ್ತ್. ಇನ್ ನೆಕ್ಸ್ಟ್ ಭೂಮಿ ಬಗ್ಗೆ ನೋಡೋದಾದ್ರೆ ಇಟ್ ಈಸ್ ದ ಡೆನ್ಸೆಸ್ಟ್ ಪ್ಲಾನೆಟ್. ಅತಿ ಹೆಚ್ಚು ಏನಾಗಿದೆ? ಡೆನ್ಸೆಸ್ಟ್ ಪ್ಲಾನೆಟ್ ಆಗಿದೆ. ಡೆನ್ಸ್ ಅಂದ್ರೆ ಏನು? ಅತಿ ಹೆಚ್ಚು ದಟ್ಟಣೆ ಹೊಂದಿದ ಅಥವಾ ಸಾಂದ್ರತೆ ಉಳ್ಳಂತ ಗ್ರಹ ಯಾವುದು? ಅರ್ತ್ ಆಗಿದೆ. ಇನ್ನು ಭೂಮಿ ಬಗ್ಗೆ ನೋಡೋದಾದ್ರ ಇದಕ್ಕೊಂದು ನ್ಯಾಚುರಲ್ ಸೆಟಲೈಟ್ ಅದ. ಅಂದ್ರ ಯಾವ್ದು ಬರ್ತದ? ನ್ಯಾಚುರಲ್ ಸೆಟಲೈಟ್ ಆಫ್ ಅವರ್ ಅರ್ತ್ ಈಸ್ ಮೂನ್. ಇನ್ ನೆಕ್ಸ್ಟ್ ಇಲ್ಲಿ ನೀರಿನ ಪ್ರಮಾಣ ಅತಿ ಹೆಚ್ಚಿರೋದ್ರಿಂದ ಹೆಂಗ್ ಕಾಣ್ತದ? ಇದು ಬ್ಲೂ ಕಲರ್ ಕಾಣ್ತದ. ಇದಕ್ಕೆ ಏನಂತ ಕರೀತಾರ? ಬ್ಲೂ ಪ್ಲಾನೆಟ್ ಅಂತ ಹೇಳಿ ಕರೀತಾರ. ಭೂಮಿಗೆ ಏನಂತ ಕರಿತೀವಿ ನಾವು? ಬ್ಲೂ ಪ್ಲಾನೆಟ್ ಅಂತ ಕರಿತೀವಿ. ಭೂಮಿ ಏಕೈಕ ಉಪಗ್ರಹ ಯಾವುದು? ಭೂಮಿದ ಮೂನು, ಚಂದ್ರ. ಇದಕ್ಕೆ ಡೆನ್ಸೆಸ್ಟ್ ಪ್ಲಾನೆಟ್ ಅಂತ ಕರಿತೀವಿ. ಸೈಜ್ ಗಳನ್ನ ಕನ್ಸಿಡರ್ ಮಾಡಿದಾಗ 8 ಗ್ರಹಗಳಲ್ಲಿ 5ನೇ ದೊಡ್ಡ ಗ್ರಹ ಯಾವ್ದಾಗ್ತದ? ಭೂಮಿ ಆಗ್ತದ. ನೆಕ್ಸ್ಟ್ ಸೀರಿಯಲ್ ನಂಬರ್ ನೋಡ್ಕೊಂತ ಬಂದ್ರ ಫಸ್ಟಿಗೆ ಬರ್ತಕ್ಕಂಥದ್ದು ಸೂರ್ಯನಿಗೆ ಸಮೀಪ ಇರುವಂತ ಫಸ್ಟಿಗೆ ಬರ್ತಕ್ಕಂಥ ಗ್ರಹ ಯಾವುದು? ಮರ್ಕ್ಯೂರಿ. ನೆಕ್ಸ್ಟ್ ಬರ್ತಕ್ಕ ಸೆಕೆಂಡ್ ಗ್ರಹ ಯಾವುದು? ವೀನಸ್. ಥರ್ಡ್ ಬರ್ತಕ್ಕಂಥದ್ದು ಭೂಮಿ. ಇದಿಷ್ಟು ಭೂಮಿ ಬಗ್ಗೆ. ಇನ್ನು ಇದಾದ್ಮೇಲೆ ಬರ್ತಕ್ಕಂಥದ್ದು ಮಾರ್ಸ್. ಯಾವ್ದು ಬರ್ತದ ರೀ? ಮಾರ್ಸ್. ಮಾರ್ಸ್ ಅಂದ್ರೆ ಮಂಗಳ ಗ್ರಹ. ಮಂಗಳ ಗ್ರಹದ ಬಗ್ಗೆ ನೋಡೋದಾದ್ರೆ ಮಂಗಳ ಗ್ರಹ ಇದಕ್ಕೆ ನಾವು ರೆಡ್ ಪ್ಲಾನೆಟ್ ಅಂತ ಕರಿತೀವಿ. ಯಾಕೆ ರೆಡ್ ಪ್ಲಾನೆಟ್ ಅಂತ ಕರಿತೀವಿ ಅಂದ್ರ ಇದ್ರ ಸಾಯಿಲ್ ಒಳಗ ಐರನ್ ಕಂಟೆಂಟ್ ಜಾಸ್ತಿ ಅದ. ಈ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇಟ್ ಲುಕ್ಸ್ ಲೈಕ್ ರೆಡ್ ಕಲರ್ ಕಾಣ್ತದ. ಅದಕ್ಕೆ ಮಂಗಳ ಗ್ರಹಕ್ಕೆ ಏನಂತ ಕರಿತೀವಿ? ಮಾರ್ಸ್ಗೆ ಏನಂತ ಕರಿತೀವಿ ಅಂದ್ರೆ ರೆಡ್ ಪ್ಲಾನೆಟ್ ಅಂತ ಕರಿತೀವಿ. ಇನ್ನು ಇದಕ್ಕೆ 2 ಉಪಗ್ರಹಗಳದಾವ, 2 ಸ್ಯಾಟಲೈಟ್ಸ್ ಅದಾವ. ಒಂದು ಡಿಮೋಸ್, ಇನ್ನೊಂದು ಫೈಬೋಸ್. 2 ಉಪಗ್ರಹಗಳು ಯಾವ? ಒಂದು ಡಿಮೋಸ್, ಇನ್ನೊಂದು ಫೈಬೋಸ್. ಇವಿಷ್ಟು ಮೊದಲನೇ 4 ಗ್ರಹಗಳದಾವಲ್ಲ, ಯಾವುವು? ಮರ್ಕ್ಯೂರಿ, ವೀನಸ್, ನೆಕ್ಸ್ಟ್ ಅರ್ತ್, ನೆಕ್ಸ್ಟ್ ಮಾರ್ಸ್. ಇವು ಮೊದಲ 4 ಗ್ರಹಗಳಿಗೆ ಇನ್ನರ್ ಪ್ಲಾನೆಟ್ಸ್ ಅಂತಾರ. ಏನಂತಾರ? ಇನ್ನರ್ ಪ್ಲಾನೆಟ್ಸ್ ಅಂತೀವಿ, ಅಥವಾ ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್ ಅಂತ ಕರಿತೀವಿ. ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್ ಅಥವಾ ಇನ್ನರ್ ಪ್ಲಾನೆಟ್ಸ್ ಅಂತ ಕರಿತೀವಿ. ಇದು ಮೊದಲ 4 ಗ್ರಹಗಳ ಬಗ್ಗೆ ಮಾಹಿತಿ ಆಯ್ತು. ಇನ್ನು ನಂತರ ಬರ್ತಕ್ಕಂಥ 4 ಗ್ರಹಗಳು ಏನವು? ಗ್ಯಾಸಿಯಸ್ ಪ್ಲಾನೆಟ್ಸ್ ಅಂತ ಕರಿತೀವಿ. ಅದರಲ್ಲಿ ಬರ್ತಕ್ಕಂಥ ನೆಕ್ಸ್ಟ್ ಗ್ರಹ ಯಾವ್ದು ನೋಡ್ರಿ? ಮಾರ್ಸ್ ನಂತರ ಬರ್ತಕ್ಕಂಥ ನೆಕ್ಸ್ಟ್ ಗ್ರಹ ಯಾವುದು? ಜುಪಿಟರ್. ಈ ಜುಪಿಟರ್ ಬಗ್ಗೆ ನೋಡೋದಾದ್ರೆ ಇಲ್ಲಿ ಕ್ವಶನ್ಸ್ ಏನ್ ರೈಸ್ ಮಾಡಬಹುದು ನೀವು ಎಕ್ಸಾಮ್ಗೆ. ಜುಪಿಟರ್ ಈಸ್ ದ ಲಾರ್ಜೆಸ್ಟ್ ಪ್ಲಾನೆಟ್. ಎಲ್ಲಾ 8 ಗ್ರಹಗಳೊಳಗ ಅತಿ ದೊಡ್ಡ ಗ್ರಹ ಯಾವ್ದಂದ್ರ ಜುಪಿಟರ್ ಗ್ರಹ ಬರ್ತದ. ಓಕೆ, ಆಮೇಲೆ ಇಲ್ಲಿ ಜುಪಿಟರ್ಗೆ ಬಹಳಷ್ಟು ಉಪಗ್ರಹಗಳದಾವ, ಸ್ಯಾಟಲೈಟ್ಸ್ ಅದಾವ. ಇಲ್ಲಿ ಗ್ಯಾನಿಮೇಡ್ ಅಂತಕ್ಕಂಥದ್ದು ಜುಪಿಟರ್ನ ಒಂದು ಉಪಗ್ರಹ. ಎಲ್ಲ ಉಪಗ್ರಹಗಳಲ್ಲಿ ಲಾರ್ಜೆಸ್ಟ್ ಯಾವ್ದಂದ್ರೆ, ದೊಡ್ಡದು ಯಾವ್ದಂದ್ರೆ ಗ್ಯಾನಿಮೇಡ್. ಈ ಪ್ರಶ್ನೆ 2 ಪ್ರಶ್ನೆ ನೆನಪಿಡ್ಲೇಬೇಕು ನೀವು. ಲಾರ್ಜೆಸ್ಟ್ ಪ್ಲಾನೆಟ್ ಅಂದ್ರೆ ಜುಪಿಟರ್, ಲಾರ್ಜೆಸ್ಟ್ ಸ್ಯಾಟಲೈಟ್ ಅಂದ್ರೆ ಯಾವುದು? ಗ್ಯಾನಿಮೇಡ್. ಲಾರ್ಜೆಸ್ಟ್ ಸ್ಯಾಟಲೈಟ್ ಯಾವ್ದು ಬರ್ತದ? ಗ್ಯಾನಿಮೇಡ್ ಬರ್ತದ. ಇನ್ನು ಇವು 2 ಮಧ್ಯೆ ಜುಪಿಟರ್ ಮತ್ತು ಈ ಮಾರ್ಸ್, ಇವು 2 ಮಧ್ಯೆ ಕೆಲವೊಂದಿಷ್ಟು ಏನದಾವ ಅಂದ್ರಲ್ಲಿ ದೊಡ್ಡ ದೊಡ್ಡ ಬಂಡೆಗಲ್ಲುಗಳು ಕಾಣ್ತಾವ. ಇವಕ್ಕೆ ಏನಂತ ಕರಿತಾರ? ಕ್ಷುದ್ರ ಗ್ರಹಗಳು ಅಂತ ಕರೀತಾರೆ. ಏನಂತ ಕರೀತಾರ? ಆಸ್ಟೆರಾಯ್ಡ್ಸ್. ಏನಂತಾರೆ ಇವಕ್ಕ? ಆಸ್ಟೆರಾಯ್ಡ್ಸ್. ಇಲ್ಲಿ ಕ್ವಶನ್ಸ್ ಕೇಳ್ತಾರೆ. ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂದ್ರೆ ವೇರ್ ಆಸ್ಟೆರಾಯ್ಡ್ಸ್ ಆರ್ ಫೌಂಡ್ ಅಂತ ಕೇಳ್ತಾರೆ. ಆಸ್ಟೆರಾಯ್ಡ್ಸ್ ಗಳು ಎಲ್ಲಿ ಕಂಡು ಬರ್ತಾವ? ಆಸ್ಟೆರಾಯ್ಡ್ಸ್ ಆರ್ ಫೌಂಡ್ ಇನ್ ಬಿಟ್ವೀನ್ ಮಾರ್ಸ್ ಅಂಡ್ ಜುಪಿಟರ್. ಮಾರ್ಸ್ ಮತ್ತು ಜುಪಿಟರ್ ಮಧ್ಯೆ ಏನ್ ಕಂಡು ಬರ್ತಾವ? ಇಲ್ಲಿ ಆಸ್ಟೆರಾಯ್ಡ್ಸ್ ಗಳು ಕಂಡು ಬರ್ತಾವ. ಆಸ್ಟೆರಾಯ್ಡ್ಸ್ ಅಂದ್ರೆ ಏನು? ಕ್ಷುದ್ರ ಗ್ರಹಗಳು. ಓಕೆ, ಇದಾದ ನಂತರ ಜುಪಿಟರ್ ಆದ ನಂತರ ನೆಕ್ಸ್ಟ್ ಬರ್ತಕ್ಕಂಥ ಗ್ರಹ ಯಾವ್ದಂದ್ರೆ
ಯಾವ್ದು ಬರ್ತದ ರೀ ಜುಪಿಟರ್ ಆದ್ಮೇಲೆ ಬರ್ತಕ್ಕಂಥದ್ದು ನೆನ್ಪಿಟ್ಕೊಡ್ರಿ, ಜುಪಿಟರ್ ಆದ್ಮೇಲೆ ಸ್ಯಾಟರ್ನ್ ಬರ್ತದೆ. ಯಾವ್ದು ಬರ್ತದ ರೀ ಜುಪಿಟರ್ ಆದ್ಮೇಲೆ ಬರ್ತಕ್ಕಂಥ ಗ್ರಹ ಯಾವುದು ಸ್ಯಾಟರ್ನ್. ಓಕೆ, ಈಗ ಸ್ಯಾಟರ್ನ್ ಬಗ್ಗೆ ನೋಡೋಣ. ಸ್ಯಾಟರ್ನ್ ಅಂದ್ರೆ ಗೊತ್ತಿರ್ಬೇಕು ನಿಮ್ಗೆ, ಯಾವುದು ಶನಿ ಗ್ರಹ. ಈ ಶನಿ ಗ್ರಹ ನೋಡೋದಾದ್ರೆ ಹೆಂಗಿರ್ತದಪ್ಪ ಅಂದ್ರೆ ಶನಿ ಗ್ರಹ ಈ ರೀತಿ ಇರ್ತದ. ಓಕೆ, ಇದು ಶನಿ ಗ್ರಹ, ಇದ್ರ ಸುತ್ತಲೂ ಏನಿರ್ತಾವ ಅಂದ್ರೆ ರಿಂಗ್ ಲೈಕ್ ಸ್ಟ್ರಕ್ಚರ್ಸ್ ಇರ್ತಾವ. ಅವು ಎದರಿಂದ ಮಾಡಲ್ಪಟ್ಟಿರ್ತಾವ ಅಂದ್ರ ಐಸ್ ಅಂಡ್ ಡಸ್ಟ್ ಪಾರ್ಟಿಕಲ್ಸ್ ಇಂದ ಏನಾಗಿರ್ತದ, ರಿಂಗ್ ಲೈಕ್ ಸ್ಟ್ರಕ್ಚರ್ಸ್ ಕ್ರಿಯೇಟ್ ಆಗಿರ್ತಾವ. ಇಟ್ ಲುಕ್ಸ್ ವೆರಿ ಬ್ಯೂಟಿಫುಲ್. ಇದು ರಿಂಗ್ ಲೈಕ್ ಸ್ಟ್ರಕ್ಚರ್ಸ್ ಇರೋದ್ರಿಂದ ಹೆಂಗ್ ಕಾಣ್ತದೆ, ಬಹಳಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತದ. ಅದಕ್ಕೆ ಇದಕ್ಕೆ ಏನಂತ ಕರೀತಾರ ಅಂದ್ರ ಬ್ಯೂಟಿಫುಲ್ ಪ್ಲಾನೆಟ್ ಅಂತ ಕರಿತೀವಿ, ಸುಂದರವಾದಂತ ಗ್ರಹ ಅಂತ ಕರಿತೀವಿ ಸ್ಯಾಟರ್ನ್ಗೆ. ಇದಾದ್ಮೇಲೆ ಸ್ಯಾಟರ್ನ್ಗೆ ಅತಿ ಹೆಚ್ಚಿನ ಉಪಗ್ರಹಗಳಿದಾವ, ಹೈಯೆಸ್ಟ್ ನಂಬರ್ ಆಫ್ ಸ್ಯಾಟಲೈಟ್ಸ್. ವಿಚ್ ಪ್ಲಾನೆಟ್ ಹ್ಯಾಸ್ ಹೈಯೆಸ್ಟ್ ನಂಬರ್ ಆಫ್ ಸ್ಯಾಟಲೈಟ್ಸ್ ಅಂತ ಕೇಳಿದ್ರ, ಹೈಯೆಸ್ಟ್ ನಂಬರ್ ಆಫ್ ಸ್ಯಾಟಲೈಟ್ಸ್ ಯಾರಿಗದಾವ ಸ್ಯಾಟರ್ನ್ ಹ್ಯಾಸ್ ಹೈಯೆಸ್ಟ್ ನಂಬರ್ ಆಫ್ ಸ್ಯಾಟಲೈಟ್ಸ್. ಅತಿ ಹೆಚ್ಚು ಸ್ಯಾಟಲೈಟ್ಸ್ ಗಳು ಯಾವ ಗ್ರಹಕ್ಕದಾವ ಅಂದ್ರ ಅದು ಸ್ಯಾಟರ್ನ್ ಗ್ರಹಕ್ಕದಾವ. ಈ ಸ್ಯಾಟರ್ನ್ಗೆ ಇರ್ತಕ್ಕಂತ ಉಪಗ್ರಹಗಳಲ್ಲಿ ಸ್ಯಾಟರ್ನ್ಗೆ ಇರ್ತಕ್ಕಂತ ಉಪಗ್ರಹಗಳಲ್ಲಿ ಅತಿ ದೊಡ್ಡ ಉಪಗ್ರಹ ಯಾವ್ದಂದ್ರ ಟೈಟಾನ್. ಯಾವ್ದು ಬರ್ತದ, ಟೈಟಾನ್ ಇಸ್ ದ ಲಾರ್ಜೆಸ್ಟ್ ಸ್ಯಾಟಲೈಟ್ ಆಫ್ ಸ್ಯಾಟರ್ನ್. ಓಕೆ, ಇವು ಪಾಯಿಂಟ್ಸ್ ಅನ್ನು ನೆನಪಿಟ್ಕೊಳ್ಳಿ. ವಿಚ್ ಪ್ಲಾನೆಟ್ ಹ್ಯಾಸ್ ರಿಂಗ್ ಲೈಕ್ ಸ್ಟ್ರಕ್ಚರ್ಸ್, ದಟ್ ಈಸ್ ಸ್ಯಾಟರ್ನ್. Which is known as beautiful planet, that is Saturn. Which planet has highest number of satellites, that is Saturn. The largest satellite of Saturn is Titan. ಇದು ಸ್ಯಾಟರ್ನ್ ಬಗ್ಗೆ. ಇದಾದ ನಂತರ ನೀವು ನೆಕ್ಸ್ಟ್ ಬರ್ತಕ್ಕಂಥ ಗ್ರಹ ಯಾವುದು ಯುರೇನಸ್. ಯಾವ್ದು ಬರ್ತದ, ಯುರೇನಸ್ ಬರ್ತದ. ಯುರೇನಸ್ ಬಗ್ಗೆ ನೋಡೋದಾದ್ರೆ ಇಟ್ ಲುಕ್ಸ್ ಲೈಕ್ ಗ್ರೀನ್. ಹೆಂಗ್ ಕಾಣ್ತದೆ ಇದು ಗ್ರೀನ್, ಹೆನ್ಸ್ ಇಟ್ ಈಸ್ ನೋನ್ ಆಸ್ ಗ್ರೀನ್ ಪ್ಲಾನೆಟ್. ಇದು ಗ್ರೀನ್ ಪ್ಲಾನೆಟ್ ಅಂತ ಕರಿತೀವಿ. Why it is known as green planet? ಯಾಕೆ ಗ್ರೀನ್ ಪ್ಲಾನೆಟ್ ಅಂತ ಕರಿತೀವಿ ಅಂದ್ರ ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ CH4 ಅಂದ್ರ ಮಿಥೇನ್. ಇದರಲ್ಲಿ ಮಿಥೇನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ, ಈ ಮಿಥೇನ್ ಇರೋದ್ರಿಂದ ಏನಾಗ್ತಂದ್ರೆ ಗ್ರೀನ್ ಕಲರ್ ಕಾಣ್ತದ. ಅದಕ್ಕೆ ಯುರೇನಸ್ ಏನಂತ ಕರೀತಾರ, ಗ್ರೀನ್ ಪ್ಲಾನೆಟ್ ಅಂತ ಹೇಳಿ ಕರೀತಾರ. ಓಕೆ, ಇನ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಯುರೇನಸ್. ಇಟ್ ಈಸ್ ಥರ್ಡ್ ಲಾರ್ಜೆಸ್ಟ್ ಪ್ಲಾನೆಟ್. ಯಾವುದು ಥರ್ಡ್ ಲಾರ್ಜೆಸ್ಟ್ ಪ್ಲಾನೆಟ್ ಯಾವುದು ಯುರೇನಸ್. ಮೊದಲಿಗೆ ಬರ್ತಕ್ಕಂಥ ಲಾರ್ಜೆಸ್ಟ್ ಪ್ಲಾನೆಟ್ ಯಾವುದು ಜುಪಿಟರ್. ಫಸ್ಟ್ ಲಾರ್ಜೆಸ್ಟ್ ಪ್ಲಾನೆಟ್ ಯಾವುದು ಜುಪಿಟರ್ ಆದ್ಮೇಲೆ ನೆಕ್ಸ್ಟ್ ಯಾವುದು ಸೆಕೆಂಡ್ ಲಾರ್ಜೆಸ್ಟ್ ಪ್ಲಾನೆಟ್ ಸ್ಯಾಟರ್ನ್. ಥರ್ಡ್ ಲಾರ್ಜೆಸ್ಟ್ ಪ್ಲಾನೆಟ್ ಯಾವುದು ಯುರೇನಸ್. ಇನ್ ಲಾಸ್ಟ್ ಫೋರ್ತ್ ಲಾರ್ಜೆಸ್ಟ್ ಪ್ಲಾನೆಟ್ ಯಾವುದು ನೆಪ್ಚೂನ್ ಬರ್ತದ. ಕೊನೆ ಗ್ರಹ ಯಾವುದು ನೆಪ್ಚೂನ್ ಬರ್ತದ. ಈ ನೆಪ್ಚೂನ್ ಬಗ್ಗೆ ನೋಡೋದಾದ್ರೆ ಇಟ್ ಈಸ್ ಲಾಸ್ಟ್ ಪ್ಲಾನೆಟ್. ಗ್ರಹಗಳಲ್ಲಿ ಕೊನೆಯದಾಗಿರ್ತಕ್ಕಂಥ ಗ್ರಹ ಯಾವುದು ನೆಪ್ಚೂನ್ ಬರ್ತದ. ಈ ನೆಪ್ಚೂನ್ಗೆ ನಾವು ಇಟ್ ಈಸ್ ಫಾರ್ದೆಸ್ಟ್ ಫ್ರಮ್ ಸನ್. ಸೂರ್ಯನಿಂದ ಅತಿ ಹೆಚ್ಚು ದೂರದಲ್ಲಿ ಇರತಕ್ಕಂಥ ಗ್ರಹ ಯಾವುದು, ಫಾರ್ದೆಸ್ಟ್ ಫ್ರಮ್ ಸನ್. ಸೂರ್ಯನಿಂದ ಅತಿ ದೂರದಲ್ಲಿರುವಂತ ಗ್ರಹ ಯಾವುದು ನೆಪ್ಚೂನ್. ಫಾರ್ದೆಸ್ಟ್ ಪ್ಲಾನೆಟ್ ಫ್ರಮ್ ಸನ್ ಈಸ್ ನೆಪ್ಚೂನ್. ನೆಕ್ಸ್ಟ್ ಇಟ್ ಈಸ್ ಕೋಲ್ಡೆಸ್ಟ್ ಪ್ಲಾನೆಟ್. ಏನಾಗಿದೆ ಇದು ಅತಿ ತಂಪಾದ ಗ್ರಹ ಆಗ್ಯದ. ಕೋಲ್ಡೆಸ್ಟ್ ಪ್ಲಾನೆಟ್ ಅಂದ್ರೆ ಯಾವ್ದು ಬರ್ತದ, ನೆಪ್ಚೂನ್ ಬರ್ತದ. ಓಕೆ, ಇವಿಷ್ಟು 8 ಗ್ರಹಗಳ ಬಗ್ಗೆ ಮಾಹಿತಿ. ಈ 8 ಗ್ರಹಗಳ ಬಗ್ಗೆ ಕರೆಕ್ಟ್ ಆಗಿ ನೆನಪಿಟ್ಕೊಟ್ಟು. ಯೂಶುವಲ್ ಆಗಿ ಒಂದು ಕ್ವಶನ್ಸ್ ರೈಸ್ ಮಾಡ್ತಿರ್ತಾನಿಲ್ಲ ಆರ್ಮಿ ಎಕ್ಸಾಮ್ಸ್ಗೆ. ಇವಿಷ್ಟು 8 ಗ್ರಹಗಳ ಬಗ್ಗೆ ಮಾಹಿತಿಯನ್ನು ಕ್ರೋಢೀಕರಿಸಿಟ್ಕೊಳ್ರಿ. ಓಕೆ, ಇನ್ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನದ ನೋಡಿ ಫ್ರೆಂಡ್ಸ್. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಸ್ಟಡಿ ಆಫ್ ಟಿಶ್ಯೂ ಇಸ್ ನೋನ್ ಆಸ್. ಏನಂತ ಕೇಳ್ತಾ ಇದಾರ, ಟಿಶ್ಯೂಗಳ ಅಧ್ಯಯನಕ್ಕೆ ಏನಂತ ಕರೀತಾರ, ಅಂಗಾಂಶಗಳ ಅಧ್ಯಯನಕ್ಕೆ ಏನಂತ ಕರೀತಾರ ಅಂತ ಕೇಳಿದಾರ. ಇಲ್ಲಿ ಫಸ್ಟ್ ಏನದ ನೋಡ್ರಿ ನೆಫ್ರಾಲಜಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ ಏನದ ನೆಫ್ರಾಲಜಿ ಅದ, ಸೆಕೆಂಡ್ ಆಪ್ಷನ್ ಹಿಸ್ಟಾಲಜಿ ಅದ, ಥರ್ಡ್ ಆಪ್ಷನ್ ಪೊಮೊಲಜಿ ಅದ, ಲಾಸ್ಟ್ ಆಪ್ಷನ್ ಆರ್ನಿಥಾಲಜಿ ಅದ. ಎಸ್ ಫ್ರೆಂಡ್ಸ್, ಏನಂತ ಕರೀತೀರ ಹಂಗಿದ್ರ, ಸ್ಟಡಿ ಆಫ್ ಟಿಶ್ಯೂ ಈಸ್ ನೋನ್ ಆಸ್ ಏನಂತ ಕರೀತಾರ, ಹಿಸ್ಟಾಲಜಿ. ಯಾವುದು ಹಿಸ್ಟಾಲಜಿ. ಸ್ಟಡಿ ಆಫ್ ಟಿಶ್ಯೂ ಇಸ್ ನೋನ್ ಆಸ್ ಹಿಸ್ಟಾಲಜಿ. ಹಾಗಿದ್ರೆ ನೆಫ್ರಾಲಜಿ ಅಂತ. ನೆಫ್ರಾಲಜಿ ಅಂದ್ರೆ ಏನು, ಇಟ್ ಈಸ್ ದ ಸ್ಟಡಿ ಆಫ್ ಕಿಡ್ನಿ. ಕಿಡ್ನಿಗಳ ಅಧ್ಯಯನಕ್ಕೆ ಏನಂತ ಕರೀತಾರ ಅಂದ್ರ ನೆಫ್ರಾಲಜಿ ಅಂತ ಕರಿತೀವಿ. ಹಾಗಿದ್ರೆ ನೆಫ್ರಾಲಜಿನ ಯಾಕಂದ್ರೆ ಅಂದ್ರೆ ಕಿಡ್ನಿಗಳಲ್ಲಿ ಕಾರ್ಯಾತ್ಮಕ ಮತ್ತು ರಚನಾತ್ಮಕ ಘಟಕಗಳಂತಾವ್. ಸ್ಮಾಲೆಸ್ಟ್ ಏನಾಗಿದಾವ ಅಂದ್ರ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಅಂತ ಬರ್ತಾವ. ಇಲ್ಲಿ ಎನ್ ನಂಬರ್ ಆಫ್ ಲಕ್ಷಾಂತರ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ಸ್ ಕಂಡು ಬರ್ತಾವ. ಅವಕ್ಕೆ ಏನಂತ ಕರೀತಾರ ಅಂದ್ರ ನೆಫ್ರಾನ್ ಅಂತಾರ. ಅವಕ್ಕೆ ಏನಂತಾರ ನೆಫ್ರಾನ್. ವಿಚ್ ಈಸ್ ದ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಕಿಡ್ನಿ ಅಂತಾರ ನೆಫ್ರಾನ್. ಹೆನ್ಸ್ ಸ್ಟಡಿ ಆಫ್ ಕಿಡ್ನಿ ಇಸ್ ನೋನ್ ಆಸ್ ನೆಫ್ರಾಲಜಿ. ಇಲ್ಲಿ ಕಿಡ್ನಿ ಬಗ್ಗೆ ಬಹಳಷ್ಟು ಕ್ವಶನ್ಸ್ ಕೇಳಿದಾರ. ಕಿಡ್ನಿ ಇನ್ನೊಂದು ಯಾವ ರೀತಿ ಕ್ವಶನ್ಸ್ ಕೇಳಿದಾರ ಅಂದ್ರೆ ಎಕ್ಸಾಮ್ಗೆ, ವಿಚ್ ಆರ್ಗನ್ ಪ್ಯೂರಿಫೈಸ್ ಅವರ್ ಬ್ಲಡ್. ವಿಚ್ ಆರ್ಗನ್ ಪ್ಯೂರಿಫೈಸ್ ಅವರ್ ಬ್ಲಡ್ ಅಂದ ತಕ್ಷಣ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ರಕ್ತವನ್ನ ಶುದ್ಧೀಕರಣ ಮಾಡುವಂತ ಅಂಗ ಯಾವುದಂದ್ರೆ ಕಿಡ್ನಿ. ಓಕೆ, ಈಗ ನಾವು ಕಿಡ್ನಿ ಫೇಲ್ಯೂರ್ ಆದಾಗ
ಒಂದು ಚಿಕಿತ್ಸೆ ತಗೊಳ್ತೀವಿ, ಒಂದು ಟ್ರೀಟ್ಮೆಂಟ್ ತಗೋತೀವಿ, ಅದಕ್ಕೆ ಏನಂತಾರ ಡಯಾಲಿಸಿಸ್. ಏನಂತೀವಿ? ಡಯಾಲಿಸಿಸ್. ಯಾವಾಗ ಡಯಾಲಿಸಿಸ್ ಯೂಸ್ ಮಾಡ್ತೀವಿ ಅಂದ್ರೆ ಕಿಡ್ನಿ ಫೇಲ್ಯೂರ್ ಆದಾಗ ಡಯಾಲಿಸಿಸ್ ಅನ್ನು ಟ್ರೀಟ್ಮೆಂಟ್ ಬಳಸ್ಕೊಳ್ತೀವಿ. ಓಕೆ, ಇಲ್ಲಿ ಮುಖ್ಯವಾಗಿ ನೆನಪಿಡಬೇಕಾಗಿದೆ ನೆಫ್ರಾಲಜಿ ಇಸ್ ದ ಸ್ಟಡಿ ಆಫ್ ಕಿಡ್ನಿ ಅಂಡ್ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಕಿಡ್ನಿ ಯಾವ ನೆಫ್ರಾನ್ಸ್. ವಿಚ್ ಆರ್ಗನ್ ಪ್ಯೂರಿಫೈಸ್ ಅವರ್ ಬ್ಲಡ್? ಕಿಡ್ನಿ. ಡ್ಯೂ ಟು ದಿ ಫೇಲ್ಯೂರ್ ಆಫ್ ಕಿಡ್ನಿ ಯಾವ್ದು ಟ್ರೀಟ್ಮೆಂಟ್ ತಗೋತಾರ? ಡಯಾಲಿಸಿಸ್ ಅಂತ ಬರ್ತದೆ. ಇದಿಷ್ಟು ಕಿಡ್ನಿ ಬಗ್ಗೆ ನೆನಪಿಟ್ಕೊಡ್ರಿ. ಇನ್ನು ಹಿಸ್ಟಾಲಜಿ ಅಂದ್ರೆ ಸ್ಟಡಿ ಆಫ್ ಟಿಶ್ಯೂ. ಇನ್ನು ಪೋಮೋಲಜಿ ಅಂದ್ರೆ ನೆನಪಿಟ್ಕೊಳ್ರಿ ಸ್ಟಡಿ ಆಫ್ ಫ್ರೂಟ್ಸ್, ಹಣ್ಣುಗಳ ಅಧ್ಯಯನ. ಸ್ಟಡಿ ಆಫ್ ಫ್ರೂಟ್ಸ್ ಈಸ್ ನೌನ್ ಆಸ್ ಫೋಮಾಲಜಿ. ಇನ್ನು ಕೊನೆಗೆ ಬರ್ತಕ್ಕಂಥದ್ದು ಇದು ಆರ್ನಿಥಾಲಜಿ ಅಲ್ಲ. ಆರ್ನಿಥಾಲಜಿ ಇಸ್ ದ ಸ್ಟಡಿ ಆಫ್ ಬರ್ಡ್ಸ್. ಬರ್ಡ್ಸ್ ಗಳ ಅಧ್ಯಯನಕ್ಕೆ ಏನಂತ ಕರೀತಾರ? ಆರ್ನಿಥಾಲಜಿ ಅಂತ ಕರಿತೀವಿ. ನೆನಪಿಟ್ಕೊಂಡಿದ್ದೀನಿ. ನೆಫ್ರಾಲಜಿ ಅಂದ್ರೆ ಕಿಡ್ನಿ, ಹಿಸ್ಟಾಲಜಿ ಅಂದ್ರೆ ಟಿಶ್ಯೂ, ಪೋಮೋಲಜಿ ಅಂದ್ರೆ ಫ್ರೂಟ್ಸ್, ಆರ್ನಿಥಾಲಜಿ ರಿಲೇಟೆಡ್ ಟು ಬರ್ಡ್ಸ್. ಓಕೆ ಫ್ರೆಂಡ್ಸ್, ಇನ್ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ, ಓದ್ಕೊಡ್ರಿ ಕರೆಕ್ಟ್ ಆಗಿ. ವಾಟ್ ಈಸ್ ದ ಮಿನಿಮಮ್ ಏಜ್ ಟು ಕ್ವಾಲಿಫೈ ಫಾರ್ ದ ಲೋಕಸಭಾ ಎಲೆಕ್ಷನ್ಸ್? ಲೋಕಸಭಾ ಎಲೆಕ್ಷನ್ ಅಂದ್ರೆ ಲೋಕಸಭಾ ಚುನಾವಣೆಗೆ ಅರ್ಹನಾಗಲು ಕನಿಷ್ಠ ವಯಸ್ಸು ಎಷ್ಟಿರ್ಬೇಕು ಅಂತ ಕೇಳಿದಾರ. ಆಪ್ಷನ್ಸ್ ನೋಡಿ 25, 30, 35 and 21. ಲೋಕಸಭಾ ಎಲೆಕ್ಷನ್ ಒಳಗೆ ನೀವು ಮೆಂಬರ್ ಆಗ್ಬೇಕಾಗಿತ್ತಂದ್ರ, ಲೋಕಸಭಾ ಎಲೆಕ್ಷನ್ಗೆ ನೀವು ಪಾರ್ಟಿಸಿಪೇಟ್ ಮಾಡ್ಬೇಕಾಗಿತ್ತಂದ್ರ ನಿಮ್ಗೆ ಮಿನಿಮಮ್ ಎಷ್ಟು ಏಜ್ ಆಗಿರ್ಬೇಕಂದ್ರೆ 25. ಎಷ್ಟು ಏಜ್ ಆಗಿರ್ಬೇಕಾ? 25 ಏಜ್ ಆಗಿದ್ರೆ ನೀವು ಲೋಕಸಭಾ ಎಲೆಕ್ಷನ್ ನಿಲ್ಬಹುದು. ಓಕೆ ಫ್ರೆಂಡ್ಸ್, ಹಾಗಿದ್ರೆ ಇದು ಲೋಕಸಭಾ ಮೆಂಬರ್ ಆಗ್ಲಿಕ್ಕೆ ಮಿನಿಮಮ್ ಏಜ್ ಆಯ್ತು. ಹಂಗಿದ್ರ 30 ಅನ್ನೋದು ರಾಜ್ಯಸಭಾ ಮೆಂಬರ್ ಆಗ್ಬೇಕಾದ್ರೆ ಮಿನಿಮಮ್ ಏಜ್ ಎಷ್ಟಿರ್ಬೇಕಾ? 30 ಇರಬೇಕು. ಇನ್ ಕೇಸ್ ನೀವೇನಾದ್ರು ಪ್ರೆಸಿಡೆಂಟ್ ಆಗ್ಬೇಕಾಗಿತ್ತಂದ್ರ ನೀವು ವಯಸ್ಸು ಎಷ್ಟಾಗಿರ್ಬೇಕಾ? ಪ್ರೆಸಿಡೆಂಟ್ ಆಗ್ಬೇಕಾಗಿತ್ತಂದ್ರ ಮಿನಿಮಮ್ ಏಜ್ ಎಷ್ಟಾಗಿರ್ಬೇಕಂದ್ರೆ 35. ಇನ್ನು 21 ಅದ ಪಂಚಾಯತ್ ಮೆಂಬರ್. ನಿಮ್ಮ ಊರಾಗ ಹಳ್ಳ್ಯಾಗ ನೀವು ಪಂಚಾಯತ್ ಎಲೆಕ್ಷನ್ ನಿಲ್ಬೇಕಾಗಿತ್ತಂದ್ರ ನೀವು ಮಿನಿಮಮ್ ಎಷ್ಟು ಏಜ್ ಆಗಿರ್ಬೇಕು? ನಿಮ್ಗೆ ಪಂಚಾಯತ್ ಮೆಂಬರ್ ಆಗ್ಬೇಕಾಗಿತ್ತಂದ್ರ ನೀವು ಪಂಚಾಯತ್ ಮೆಂಬರ್ ಆಗ್ಬೇಕಾಗಿತ್ತಂದ್ರ ನಿಮ್ ಏಜ್ ಎಷ್ಟಿರ್ಬೇಕಾ? 21 ಏಜ್ ಆಗಿರ್ಬೇಕು ನಿಮ್ಗೆ. ಓಕೆ ಫ್ರೆಂಡ್ಸ್, ಇದು ಇಷ್ಟು ನೆನ್ಪಿಡೋರಿ. ಲೋಕಸಭಾ ಮೆಂಬರ್ ಆಗ್ಬೇಕಂದ್ರೆ 25 ವಯಸ್ಸಾಗಿರ್ಬೇಕಾ? ರಾಜ್ಯಸಭಾ ಮೆಂಬರ್ ಆಗ್ಬೇಕಂದ್ರೆ 30 ವಯಸ್ಸಾಗಿರ್ಬೇಕಾ? ಪ್ರೆಸಿಡೆಂಟ್ ಆಗ್ಬೇಕಂದ್ರೆ 35 ಏಜ್ ಆಗಿರ್ಬೇಕಾ? ಪಂಚಾಯತ್ ಮೆಂಬರ್ ಆಗ್ಬೇಕಾಗಿತ್ತಾರ 21 ಏಜ್ ಆಗಿರ್ಬೇಕು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ದ ವರ್ಲ್ಡ್. ಜಗತ್ತಿನಲ್ಲಿ ಇರ್ತಕ್ಕಂಥ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವ್ದಂತ ಕೇಳಿದಾರ. ಆಪ್ಷನ್ಸ್ ನೋಡ್ರಿ, ಬೈಕಲ್ಲು, ಉಲ್ಲಾರು, ಸುಪೀರಿಯರ್, ಟಿಟಿಕಾಕ ಅಂತ. ಯಾವ್ದು ಬರ್ತದೆ ಹಂಗಿರ ಜಗತ್ತಿನ ಅತಿ ದೊಡ್ಡ ಸಿಹಿ ನೀರಿನ ಸರೋವರ? ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಯಾವ್ದು ಬರ್ತದೆ? ಸುಪೀರಿಯರ್. ಸುಪೀರಿಯರ್ ಅನ್ನತಕ್ಕಂಥದ್ದು ಇದು ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್. ಯಾವುದು? ಸುಪೀರಿಯರ್. ಎಲ್ಲದಪ್ಪ ಇದು ಸುಪೀರಿಯರ್ ಅಂದ್ರ USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಒಳಗೆ ಏನ್ ಕಂಡು ಬರ್ತದ? ಸುಪೀರಿಯರ್ ಲೇಕ್ ಬರ್ತದ. ಇನ್ ನೆಕ್ಸ್ಟ್ ಇಲ್ಲಿ ಒಂದೇ ಆಪ್ಷನ್ ಇದೆ ನೋಡಿ, ಬೈಕಲ್. ಬೈಕಲ್ ಅಂತಕ್ಕಂಥದ್ದು ಡೀಪೆಸ್ಟ್ ಲೇಕ್, ಜಗತ್ತಿನ ಅತಿ ಆಳವಾದ ಸರೋವರ ಯಾವುದು? ಬೈಕಲ್. ಡೀಪೆಸ್ಟ್ ಲೇಕ್ ಇನ್ ದ ವರ್ಲ್ಡ್ ಯಾವುದು? ಬೈಕಲ್ ಬರ್ತದ. ಇದು ಎಲ್ಲದ ಅಂದ್ರ ಸೈಬೇರಿಯಾ ಒಳಗದ. ಎಲ್ಲದ? ಸೈಬೇರಿಯಾ ಒಳಗದ. ಇಟ್ ಈಸ್ ಇನ್ ರಷ್ಯಾ. ಎಲ್ಲಿ ಬರ್ತದ? ರಷ್ಯಾ ಒಳಗ. ಓಕೆ, ಸೈಬೇರಿಯಾ, ರಷ್ಯಾ. ಇನ್ನು ಉಲಾರ್ ಬಗ್ಗೆ ನೋಡೋದಾದ್ರೆ, ಉಲಾರ್ ಅಂತಕ್ಕಂಥದ್ದು ಇಟ್ ಈಸ್ ಲಾರ್ಜೆಸ್ಟ್ ಲೇಕ್ ಇನ್ ಇಂಡಿಯಾ. ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ಇಂಡಿಯಾ. ಫ್ರೆಶ್ ವಾಟರ್ ಲೇಕ್ ಇನ್ ಇಂಡಿಯಾ. ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ಇಂಡಿಯಾ. ಭಾರತದಲ್ಲಿರ್ತಕ್ಕಂಥ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವ್ದಂದ್ರೆ ಉಲಾರ್ ಬರ್ತದ. ಎಲ್ಲದಪ್ಪ ಅಂದ್ರೆ ಭಾರತ ಒಳಗಿದ ಜಮ್ಮು ಅಂಡ್ ಕಾಶ್ಮೀರ್. ಯಾವ ಸ್ಟೇಟ್ ನಾಗದ? ಜಮ್ಮು ಅಂಡ್ ಕಾಶ್ಮೀರ್. ಈ ಪ್ರೆಸೆಂಟ್ ಇದೇನಾಗಿದೆ? ಸ್ಟೇಟ್ ಆಗಿ ಉಳಿದಿಲ್ಲ, ಕೇಂದ್ರಾಡಳಿತ ಪ್ರದೇಶ ಆಗಿದೆ. ನೆನ್ಪಿಟ್ಕೊಡ್ರಿ, ಜಮ್ಮು ಅಂಡ್ ಕಾಶ್ಮೀರ್ ಒಳಗೆ ಏನದ? ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್, ದಟ್ ಈಸ್ ಉಲಾರ್ ಅದ. ಇನ್ ನೆಕ್ಸ್ಟ್ ಟಿಟಿಕಾಕ ಅಂತ ಬಂದ್ರೆ, ಈ ಟಿಟಿಕಾಕ ಅನ್ನೋದು ಹೈಟೆಸ್ಟ್ ಲೇಕ್ ಇನ್ ದ ವರ್ಲ್ಡ್. ಜಗತ್ತಿನಲ್ಲಿ ಎತ್ತರದಲ್ಲಿ ಇರ್ತಕ್ಕಂಥ ಹೈಟೆಸ್ಟ್ ಲೇಕ್ ಇನ್ ದ ವರ್ಲ್ಡ್ ಯಾವ್ದಂತ ಬರ್ತದ? ಟಿಟಿಕಾಕ ಬರ್ತದ. ಇದು ಎಲ್ಲದ ಅಂದ್ರ ಬೋಲ್ವಿಯಾ ಒಳಗದ. ಎಲ್ಲದ? ಬೋಲ್ವಿಯಾ ಒಳಗ ಯಾವ್ದದ? ಟಿಟಿಕಾಕ ಅದ. ಇದಿಷ್ಟು ನೆನಪಿಡಬೇಕಾದಂತ ಮಾಹಿತಿ ಇಲ್ಲಿ. ಇನ್ ನೆಕ್ಸ್ಟ್ ನೋಡೋದಾದ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇಸ್ ಲೊಕೇಟೆಡ್ ಎಟ್. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎಲ್ಲದ? ಒಂದೇ ಆಪ್ಷನ್ ನೋಡ್ರಿ, ಪುಣೆ, ಖಡಕ್ವಾಸ್ಲಾ, ಡೆಹ್ರಾಡೂನ್, ನ್ಯೂ ಡೆಲ್ಲಿ, ಚೆನ್ನೈ. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಲೊಕೇಟೆಡ್ ಎಟ್ ಖಡಕ್ವಾಸ್ಲಾ. ಎಲ್ಲದ? ಇದು ಖಡಕ್ವಾಸ್ಲಾ ಒಳಗದ. ಖಡಕ್ವಾಸ್ಲಾ ಒಳಗ ಅಂದ್ರ ಅದು ನಿಯರ್ ಟು ಪುಣೆ. ನಿಯರ್ ಟು ಪುಣೆ. ಖಡಕ್ವಾಸ್ಲಾ ನಿಯರ್ ಟು ಪುಣೆ. ಅಲ್ಲಿ ಏನದ? ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅದ. ಇನ್ ನೆಕ್ಸ್ಟ್ ಇಲ್ಲಿ ಡೆಹ್ರಾಡೂನ್ ಒಳಗೆ ಏನದ? ಡೆಹ್ರಾಡೂನ್ ಒಳಗ IMA ಅದ. ಏನಪ್ಪ ಇದು IMA ಅಂದ್ರ ಇಂಡಿಯನ್ ಮಿಲಿಟರಿ ಅಕಾಡೆಮಿ. ಇಂಡಿಯನ್ ಮಿಲಿಟರಿ ಅಕಾಡೆಮಿ. ಇಂಡಿಯನ್ ಮಿಲಿಟರಿ ಅಕಾಡೆಮಿ ಎಲ್ಲದ ಅಂದ್ರ ಎಲ್ಲದ ರೀ? ಇಂಡಿಯನ್ ಮಿಲಿಟರಿ ಅಕಾಡೆಮಿ ಎಲ್ಲದ ಅಂದ್ರ ಇದು ಡೆಹ್ರಾಡೂನ್ ಒಳಗದ. ಇನ್ನ ಡೆಲ್ಲಿ ಒಳಗೆ ಏನದ ಅಂತ ನೋಡೋದಾದ್ರೆ ನ್ಯಾಷನಲ್ ಡಿಫೆನ್ಸ್ ಕಾಲೇಜ್ ಅದ. ನ್ಯಾಷನಲ್ ಡಿಫೆನ್ಸ್ ಕಾಲೇಜ್
ಯಾವ್ದದ ರೀ ನ್ಯಾಷನಲ್ ಡಿಫೆನ್ಸ್ ಕಾಲೇಜ್. ಎಲ್ಲದ ಇದು ನ್ಯಾಷನಲ್ ಡಿಫೆನ್ಸ್ ಕಾಲೇಜ್ ಡೆಲ್ಲಿ ಒಳಗದ, ನೆನಪಿಟ್ಕೊಡಿ. ಇನ್ನ ಚೆನ್ನೈ ಒಳಗೆ ಏನದ ಅಂದ್ರ ಆಫೀಸರ್ಸ್ ಟ್ರೈನಿಂಗ್ ಸೆಂಟರ್ ಅದ. ಏನದ ಆಫೀಸರ್ಸ್ ಟ್ರೈನಿಂಗ್ ಸೆಂಟರ್ ಅದ. ಆಫೀಸರ್ಸ್ ಟ್ರೈನಿಂಗ್ ಸೆಂಟರ್ ಎಲ್ಲದ? ಆಫೀಸರ್ಸ್ ಟ್ರೈನಿಂಗ್ ಸೆಂಟರ್ ಎಲ್ಲದಪ್ಪ ಅಂದ್ರ ಅಥವಾ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಎಲ್ಲದ? ಚೆನ್ನೈ ಒಳಗದ. ಪುಣೆ ಒಳಗೆ ಏನದ ನ್ಯಾಷನಲ್ ಡಿಫೆನ್ಸ್ ಕಾಲೇಜ್ ಅದ, ಅಕಾಡೆಮಿ ಅದ. ಡೆಹ್ರಾಡೂನ್ ಒಳಗೆ ಏನದ IMA ಇಂಡಿಯನ್ ಮಿಲಿಟರಿ ಅಕಾಡೆಮಿ ಅದ. ನ್ಯೂ ಡೆಲ್ಲಿ ಒಳಗೆ ಏನದ ನ್ಯಾಷನಲ್ ಡಿಫೆನ್ಸ್ ಕಾಲೇಜ್ ಅದ. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಬೇರೆ, ನ್ಯಾಷನಲ್ ಡಿಫೆನ್ಸ್ ಕಾಲೇಜ್ ಬೇರೆ, ನೆನ್ಪಿಟ್ಕೊಳ್ಳಿ. ಚೆನ್ನೈ ಒಳಗೆ ಆಫೀಸರ್ಸ್ ಟ್ರೈನಿಂಗ್ ಸೆಂಟರ್ ಅಥವಾ ಅಕಾಡೆಮಿ ಅದ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ವರ್ಲ್ಡ್ ಫಾರೆಸ್ಟ್ ಡೇ ಸೆಲೆಬ್ರೇಟೆಡ್ ಆನ್. ವಿಶ್ವ ಅರಣ್ಯ ದಿನಾಚರಣೆಯನ್ನ ಎಂದು ಆಚರಣೆ ಮಾಡ್ತಾರ? ಬಹಳ ಸಿಂಪಲ್ ಕ್ವಶನ್ ಇದೆ, ನಿಮ್ಗೆ ಗೊತ್ತಿರ್ಬೇಕು. ಯಾವಾಗ ಆಚರಣೆ ಮಾಡ್ತೀರಿ? ಮಾರ್ಚ್ 21, ಮಾರ್ಚ್ 22, ಜೂನ್ 21, ಜೂನ್ ಏಪ್ರಿಲ್ 22. ಓಕೆ, ನಿಮ್ಗೆ ಗೊತ್ತಿರಲಿ ಯಾವುದು? ಮಾರ್ಚ್ 21 ಅಂದ್ರೆ ಏನ್ ಆಚರಣೆ ಮಾಡ್ತೀವಿ? ವರ್ಲ್ಡ್ ಫಾರೆಸ್ಟ್ ಡೇ ಅನ್ನ ಸೆಲೆಬ್ರೇಟ್ ಮಾಡ್ತೀವಿ. ಸಿಮಿಲರ್ಲಿ ಮಾರ್ಚ್ 22 ಇಲ್ಲಿ ಏನ್ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರ ವರ್ಲ್ಡ್ ವಾಟರ್ ಡೇ. ವರ್ಲ್ಡ್ ವಾಟರ್ ಡೇ, ವರ್ಲ್ಡ್ ವಾಟರ್ ಡೇ ಅನ್ನ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ನಾವು? ಮಾರ್ಚ್ 22. ಹಾಗೆ ಜೂನ್ 21 ಅದ. ಜೂನ್ 21 ಏನಂತ ಸೆಲೆಬ್ರೇಟ್ ಮಾಡ್ತೀವಿ ನಾವು? ವರ್ಲ್ಡ್ ಯೋಗಾ ಡೇ. ಭಾರತೀಯರು ಪ್ರಾರಂಭ ಮಾಡಿದ್ದು ವರ್ಲ್ಡ್ ಯೋಗಾ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಯಾವಾಗ ವರ್ಲ್ಡ್ ಯೋಗಾ ಡೇ? ಜೂನ್ 21. ಇನ್ನು ಕೊನೆಯದಾಗಿ ಏಪ್ರಿಲ್ 22 ಅದಲ್ಲ, ಇದು ವರ್ಲ್ಡ್ ಅರ್ತ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ವರ್ಲ್ಡ್ ಅರ್ತ್ ಡೇ. when we celebrate world earth day, that is April 22. when we celebrate yoga day, June 21. when we celebrate water day, March 22. when we celebrate forest day, March 21. ಇವು 4 ಡೇಟ್ಸ್ ನೆನಪಿಟ್ಕೊಳ್ರಿ. ಇದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ನೋಡಿ. ಭಾರತ ರತ್ನ ಅವಾರ್ಡ್ ವಾಸ್ ಫಸ್ಟ್ ಅವಾರ್ಡೆಡ್ ಇನ್ ದ ಇಯರ್. ಯಾವಾಗ ಫಸ್ಟ್ ಕೊಟ್ಟಿದ್ದು ಭಾರತ ರತ್ನ ಪ್ರಶಸ್ತಿಯನ್ನ ಮೊದಲು ನೀಡಿದ್ದು ಯಾವಾಗ? ಓಕೆ, ಈಗ 1950, 1940, 1954 ಅಂಡ್ 1920 ಅದ. ನಿಮ್ಗೆ ಗೊತ್ತಿರಲಿ, ಫಸ್ಟ್ ಗೆ ಭಾರತ ರತ್ನ ಅವಾರ್ಡ್ ಕೊಟ್ಟಿದ್ದು ಯಾವಾಗ ಅಂದ್ರ 1954. ಈ ಭಾರತ ರತ್ನ ಅವಾರ್ಡ್ ಬಗ್ಗೆ ನೋಡೋದಾದ್ರೆ, ಭಾರತ ರತ್ನ ಅವಾರ್ಡ್ ಅಂದ್ರೆ ಇದು ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ, ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್. ಇದು ಪ್ರಶ್ನೆ ಕೇಳಿದಾರ, ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಇನ್ ಇಂಡಿಯಾ ಯಾವುದು? ಭಾರತ ರತ್ನ. ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಯಾವುದು? ಭಾರತ ರತ್ನ. ಹಾಗಿದ್ರೆ ಭಾರತ ರತ್ನವನ್ನ ಮೊದಲಿಗೆ ಪಡೆದಂತವ್ರು ಯಾರು? ಫಸ್ಟ್ ಟೈಮ್ ಭಾರತ ರತ್ನವನ್ನ 1954 ಒಳಗೆ ಕೊಡ್ತು. 1954 ಒಳಗೆ ಮೊದಲಿಗೆ ಯಾರಿಗೆ ಕೊಟ್ಟಿದ್ದು? 3 ಜನಕ್ಕೆ ಒಟ್ಟಿಗೆ ಕೊಟ್ಟಿದ್ದಾರೆ. ಮೊದಲಿಗೆ ಯಾರಿಗೆ? ಡಾಕ್ಟರ್ ರಾಧಾಕೃಷ್ಣನ್. ಇವ್ರಿಗೆ ಕೊಟ್ಟಿದಾರ. ನೆಕ್ಸ್ಟ್ ಇದಾದ್ಮೇಲೆ ಇವ್ರ ಜೊತೆಗೆ ಮತ್ತೆ ಯಾರಿಗೆ ಕೊಟ್ಟಿದ್ರ? ಸಿ ರಾಜಗೋಪಾಲ್ಚಾರಿ. ಯಾರಿಗೆ ಕೊಟ್ಟಿದ್ದಾರೆ? ಸಿ ರಾಜಗೋಪಾಲ್ಚಾರಿ. ಇದಾದ್ಮೇಲೆ ಇವ್ರ ಜೊತೆಗೆ ಮತ್ತೆ ಇನ್ನೊಬ್ಬರಿಗೆ ಕೊಟ್ಟಿದ್ದಾರೆ. ಯಾರು? ಸಿ ವಿ ರಾಮನ್. ಈ 3 ಜನಕ್ಕ ಫಸ್ಟ್ ಟೈಮ್ ಏನ್ ಕೊಟ್ಟಿದ್ದಾರೆ? ಭಾರತ ರತ್ನ ಅವಾರ್ಡ್ ಕೊಟ್ಟಿದ್ದಾರೆ. ಯಾರು 3 ಜನ? ಡಾಕ್ಟರ್ ರಾಧಾಕೃಷ್ಣನ್, ಸಿ ರಾಜಗೋಪಾಲ್ಚಾರಿ ಅಂಡ್ ಸಿ ವಿ ರಾಮನ್. ಇದಿಷ್ಟು ಗೊತ್ತಿರಲಿ. ಇದಾದ್ಮೇಲೆ ಭಾರತ ರತ್ನ ಅವಾರ್ಡ್ ಫಸ್ಟ್ ತಗೊಂಡಂತ ವುಮನ್ ಯಾರು? ಫಸ್ಟ್ ವುಮನ್ ಟು ಗೆಟ್ ಭಾರತ ರತ್ನ ಅವಾರ್ಡ್, ದಟ್ ಈಸ್ ಇಂದಿರಾ ಗಾಂಧಿ. ಯಾರು? ಇಂದಿರಾ ಗಾಂಧಿ ಅವರಿಗೆ ಫಸ್ಟ್ ವುಮನ್, ಫಸ್ಟ್ ಮಹಿಳೆ. ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಯಾರಂದ್ರೆ ಇಂದಿರಾ ಗಾಂಧಿ. ನೆಕ್ಸ್ಟ್ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಫಾರಿನರ್ ಯಾರು? ಮೊದಲ ಫಾರಿನರ್ ಯಾರು? ಭಾರತ ರತ್ನ ಪ್ರಶಸ್ತಿ ಪಡೆದಂತ ಮೊದಲ ಫಾರಿನರ್ ಯಾರಂತ ಪ್ರಶ್ನೆ ಕೇಳಿದಾರೆ. ಹೂ ಇಸ್ ದ ಫಸ್ಟ್ ಫಾರಿನರ್ ಟು ಗೆಟ್ ಭಾರತ ರತ್ನ ಅವಾರ್ಡ್? ಯಾರು ಬರ್ತಾರೆ? ಖಾನ್ ಅಬ್ದುಲ್ ಗಫಾರ್ ಖಾನ್. ಯಾರು? ಖಾನ್ ಅಬ್ದುಲ್ ಗಫಾರ್ ಖಾನ್. ಯಾ ಖಾನ್? ಖಾನ್ ಅಬ್ದುಲ್ ಗಫಾರ್ ಖಾನ್ ಅಂತಕ್ಕಂಥನು ಭಾರತ ರತ್ನ ಪ್ರಶಸ್ತಿ ಪಡೆದಂತ ಮೊದಲ ಫಾರಿನರ್. ಇವ್ಗೆ ಏನಂತ ಕರಿತಿದ್ರು? ಖಾನ್ ಅಬ್ದುಲ್ ಗಫಾರ್ ಖಾನ್ಗೆ ಫ್ರಾಂಟಿನಿಯರ್ ಆಫ್ ಗಾಂಧಿ ಅಂತ ಕರಿತಿದ್ರು, ಅಂದ್ರ ಗಡಿನಾಡ ಗಾಂಧಿ ಅಂತ ಕರಿತಿದ್ರು, ಮೊದಲ ಫಾರಿನರ್. ಇನ್ನು ಮರಣೋತ್ತರವಾಗಿ ಮೊದಲಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡ್ಕೊಂಡವ್ರು ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ. ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಮರಣೋತ್ತರ ಈ ಪ್ರಶಸ್ತಿಯನ್ನು ನೀಡಿದ್ದು. ಫಸ್ಟ್ ಟೈಮ್ ಮರಣೋತ್ತರ ಪ್ರಶಸ್ತಿ ಯಾರಿಗೆ ಕೊಟ್ಟಿದ್ರು? ಲಾಲ್ ಬಹದ್ದೂರ್ ಶಾಸ್ತ್ರಿ. ಯಾವಾಗ ಭಾರತ ರತ್ನ ಅವಾರ್ಡ್ ಸ್ಟಾರ್ಟ್ ಆಯ್ತು ಕೊಡ್ಲಿಕ್ಕೆ? 1954. ಫಸ್ಟ್ 3 ಜನ ಯಾರು? ಡಾಕ್ಟರ್ ರಾಧಾಕೃಷ್ಣನ್, ಸಿ ರಾಜಗೋಪಾಲ್ಚಾರಿ, ಸಿ ವಿ ರಾಮನ್. ಫಸ್ಟ್ ಪಡೆದಂತ ಮಹಿಳೆ ಯಾರು? ಇಂದಿರಾ ಗಾಂಧಿ. ಇದಾದ್ಮೇಲೆ ಫಸ್ಟ್ ಫಾರಿನರ್ ಟು ಗೆಟ್ ಭಾರತ ರತ್ನ ಯಾರು? ಖಾನ್ ಅಬ್ದುಲ್ ಗಫಾರ್ ಖಾನ್. ಓಕೆ, ಇದಿಷ್ಟು ಯಾರ ಬಗ್ಗೆ ಗೊತ್ತಿರಲಿ, ಭಾರತ ರತ್ನ ಅವಾರ್ಡ್ಸ್ ಬಗ್ಗೆ ನಿಮ್ಗೆ ಇದಿಷ್ಟು ಮಾಹಿತಿ ಇಲ್ಲಿ ನೋಡೋಣ. ನೆಕ್ಸ್ಟ್, ಲೋಕಸಭೆಯ ಮೊದಲ ಸ್ಪೀಕರ್ ಯಾರು? ಹೂ ವಾಸ್ ದ ಫಸ್ಟ್ ಸ್ಪೀಕರ್ ಆಫ್ ಲೋಕಸಭಾ? ಲೋಕಸಭಾ ಫಸ್ಟ್ ಸ್ಪೀಕರ್ ಯಾರು ಅಂದ್ರೆ ನಿಮ್ಗೆಲ್ಲರೂ ಗೊತ್ತಿರಬೇಕು. ಯಾರು? ಜಿ ವಿ ಮಾಳ್ವಾಂಕರ್ ಇಸ್ ದ ಫಸ್ಟ್ ಸ್ಪೀಕರ್ ಆಫ್ ಲೋಕಸಭಾ. ಇನ್ ನೆಕ್ಸ್ಟ್ ಬರ್ತಕ್ಕಂಥದ್ದು ರಾಧಾಕೃಷ್ಣನ್ ಅದ. ಹಿ ಇಸ್ ದ ಫಸ್ಟ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಹೂ ಇಸ್ ದ ಫಸ್ಟ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ಯಾರು? ಡಾಕ್ಟರ್ ರಾಧಾಕೃಷ್ಣನ್. ಇನ್ನು ಸುಕುಮಾರ್ ಸೇನ್ ಬಗ್ಗೆ ನೋಡೋದಾದ್ರೆ, ಹಿ ಇಸ್ ದ ಫಸ್ಟ್
ಚೀಫ್ ಎಲೆಕ್ಷನ್ ಕಮಿಷನರ್, ಫಸ್ಟ್ ಚೀಫ್ ಎಲೆಕ್ಷನ್ ಕಮಿಷನರ್, ಫಸ್ಟ್ ಮುಖ್ಯ ಚುನಾವಣಾ ಆಯುಕ್ತ ಯಾರಾಗಿದ್ರು ಅಂದ್ರ ಸುಕುಮಾರ್ ಸೇನ್ ಆಗಿದ್ರು. ಇನ್ ನೆಕ್ಸ್ಟ್ ನೋಡೋದಾದ್ರೆ ಅಬ್ದುಲ್ ಕಲಾಂ ಆಜಾದ್ ಅದ, ಹಿ ಇಸ್ ಫಸ್ಟ್ ಎಜುಕೇಶನ್ ಮಿನಿಸ್ಟರ್ ಇನ್ ಇಂಡಿಯಾ. ಫಸ್ಟ್ ಎಜುಕೇಶನ್ ಮಿನಿಸ್ಟರ್ ಯಾರು? ಯಾರಿ? ಅಬ್ದುಲ್ ಕಲಾಂ ಆಜಾದ್. ಯಾರು? ಫಸ್ಟ್ ಎಜುಕೇಶನ್ ಮಿನಿಸ್ಟರ್. ಹೂ ಇಸ್ ದ ಫಸ್ಟ್ ಎಜುಕೇಶನ್ ಮಿನಿಸ್ಟರ್? ಯಾರಿ? ಅಬ್ದುಲ್ ಕಲಾಂ ಆಜಾದ್. ರಾಧಾಕೃಷ್ಣನ್ ಫಸ್ಟ್ ವೈಸ್ ಪ್ರೆಸಿಡೆಂಟ್, ಜಿ ವಿ ಮಾಳ್ವಂಕರ್ ಫಸ್ಟ್ ಸ್ಪೀಕರ್, ಸುಕುಮಾರ್ ಸೇನ್ ಫಸ್ಟ್ ಚೀಫ್ ಎಲೆಕ್ಷನ್ ಕಮಿಷನರ್, ದೆನ್ ಅಬ್ದುಲ್ ಕಲಾಂ ಆಜಾದ್ ಫಸ್ಟ್ ಎಜುಕೇಶನ್ ಮಿನಿಸ್ಟರ್. ಓಕೆ ಫ್ರೆಂಡ್ಸ್, ಇನ್ ನೆಕ್ಸ್ಟ್ ಕ್ವಶನ್ ನೋಡಿ ಏನದ ನೆಕ್ಸ್ಟ್ ಕ್ವಶನ್. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ವಿಚ್ ಇಯರ್? ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತಕ್ಕಂಥದ್ದು ಅಂದ್ರೆ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಇದ್ರ ಹೆಡ್ ಕ್ವಾರ್ಟರ್ ಎಲ್ಲದ ಅಂದ್ರೆ ವಾಷಿಂಗ್ಟನ್ DC. ಎಲ್ಲದ ರೀ? ವಾಷಿಂಗ್ಟನ್ DC ಒಳಗೆ ಏನದ ಇದರ ಹೆಡ್ ಕ್ವಾರ್ಟರ್ ಅದ ವಾಷಿಂಗ್ಟನ್ DC, ದಟ್ ಈಸ್ ಇನ್ ಅಮೆರಿಕಾ. ಅಲ್ಲೇನದ IMF ಅದ. ಈಗ ಯಾವಾಗ ಎಸ್ಟಾಬ್ಲಿಷ್ ಆಯ್ತು? ಇದ ಈ ರೀತಿ ಆಪ್ಷನ್ಸ್ ಕೊಟ್ಟ 1940, 1945, 1948, 1970 ಅಂತ ಕೊಟ್ಟಾಗ ನಾವು ಇದನ್ನ IMF ಎಸ್ಟಾಬ್ಲಿಷ್ ಆಗಿದೆ ಅಂತ ನೋಡಿದ್ರ 1944 ಒಳಗೆ ಎಸ್ಟಾಬ್ಲಿಷ್ ಆಗಿದೆ IMF. ಬಟ್ ಇದು ಸ್ಟಾರ್ಟ್ ಆಗಿದೆ ಯಾವಾಗ ಅಂದ್ರ 1945 ಇಂದ ಏನಾಗ್ತದ IMF ಸ್ಟಾರ್ಟ್ ಆಗ್ತದ. ಈಗ ಯಾವ್ದಕ್ಕೆ ಪ್ರಿಫರೆನ್ಸ್ ಕೊಡ್ಬೇಕಂಗಿದ್ರಲ್ಲಿ 1945 ಗೆ ಪ್ರಿಫರೆನ್ಸ್ ಕೊಡ್ಬೇಕು. IMF ಸ್ಟಾರ್ಟ್ ಆಗಿದೆ ಯಾವಾಗ 1945, 1944 ಅಂತೂ ಇಲ್ಲ, ಅದಕ್ಕೆ ಪ್ರಿಫರೆನ್ಸ್ ಕೊಡು. ಇನ್ ಕೇಸ್ ಇವು ಎರಡೂ ಬಂದಿದ್ವು ಅಂದ್ರ ಈ ರೀತಿ ಕ್ವಶನ್ ಇದ್ದು, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ವಿಚ್ ಇಯರ್ ಅಂತ ಕೊಟ್ಟು 1944, 45 ಎರಡೂ ಕೊಟ್ಟಿದ್ದಾನೆ, ಯಾವ್ದು ಪ್ರಿಫರೆನ್ಸ್ ಕೊಡ್ಬೇಕು ನೀವು? 1944 ಕೊಡ್ರಿ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ವಾಸ್ ಸ್ಟಾರ್ಟೆಡ್ ಇನ್ ವಿಚ್ ಇಯರ್ ಅಂತ ಕೇಳಿದ್ರೆ ಅವಾಗ ಯಾವ್ದಕ್ಕೆ ಪ್ರಿಫರೆನ್ಸ್ ಕೊಡ್ರಿ? 1945 ಕೊಡ್ರಿ. ಓಕೆ, ಇನ್ 1940 ಅದಲ್ಲ, ಇವಾಗ ಆಗಸ್ಟ್ ಆಫರ್ ಅಂತ ಕೊಡ್ತಾರೆ ಬ್ರಿಟಿಷರು. ಆಗಸ್ಟ್ ಆಫರ್ ಅಂತ ಕೊಟ್ಟಿದ್ದು ಈ ವರ್ಷದಾಗ 1940 ಒಳಗ. ಯಾರು ಗವರ್ನರ್ ಇದ್ರ? ಲಿನ್ಲಿತ್ ಗೋ. ಯಾರಿದ್ರ? ಲಿನ್ಲಿತ್ ಗೋ ಅಂತಕ್ಕಂಥ ಇದು ಗವರ್ನರ್ ಇದ್ದಾಗ. ಇನ್ 1948 ಒಳಗೆ ಏನಾಗ್ತದ? ಮಹಾತ್ಮ ಗಾಂಧೀಜಿ ಅವ್ರು ಏನಾಗ್ತಾರ? ತೀರ್ಕೊಂಡಿದ್ ವರ್ಷ ಇದು 1948 ಒಳಗೆ ಮಹಾತ್ಮ ಗಾಂಧೀಜಿ ಅವ್ರು ಏನಾಗ್ತಾರ? ತೀರ್ಕೊಳ್ತಾರ. ಇದಾದ್ಮೇಲೆ 1971 ಬಿಡ್ರಿ 1971 ಬಗ್ಗೆ ಡಿಸ್ಕಷನ್ ಮಾಡೋಣ. ಇನ್ ದ ಇಯರ್ 1971 ಬಗ್ಗೆ ನೋಡೋದಾದ್ರೆ 1971 ಒಳಗೆ ಏನಾಗ್ತಂದ್ರ ಇಂಡೋ ಪಾಕ್ ಯುದ್ಧ ನಡೀತದ. ಇಂಡೋ ಪಾಕ್, ಇಂಡಿಯಾ ಮತ್ತು ಪಾಕಿಸ್ತಾನ ವಾರ್ ನಡೀತದ. ಎಷ್ಟನೇದು ಅಂದ್ರೆ ಇಂಡಿಯಾ ಮತ್ತು ಪಾಕಿಸ್ತಾನ ಮಧ್ಯೆ ನಡೀತಕ್ಕಂಥ ವಾರ್ ಮೂರನೇ ಯುದ್ಧ ಅದು. ಥರ್ಡ್ ವಾರ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ ಇನ್ ದ ಇಯರ್ 1971. ಇದರ ಸಂಬಂಧ ಯಾವ್ದಕ್ಕೆ ನಡೀತದ ಅಂದ್ರ ಓವರ್ ದ ಇಶ್ಯೂ ಆಫ್ ಬಾಂಗ್ಲಾದೇಶ್. ಯಾವ ಇಶ್ಯೂ ಸಂಬಂಧ ನಡೀತದ? ಬಾಂಗ್ಲಾದೇಶ ಸ್ವಾತಂತ್ರ್ಯ ಆಗ್ಲಿಕ್ಕೆ ಮುಖ್ಯ ಕಾರಣ ಏನಂದ್ರೆ ಭಾರತ ಇನ್ವಾಲ್ವ್ ಆಗಿದ್ದರಿಂದ ಬಾಂಗ್ಲಾದೇಶ ಅನ್ನುವಂತ ರಾಷ್ಟ್ರ ಎಕ್ಸಿಸ್ಟ್ ಆಯಿತು. ಸೊ ಬಾಂಗ್ಲಾದೇಶ ಎಕ್ಸಿಸ್ಟ್ ಆಗಿದ್ದ ಯಾವ ಯುದ್ಧದ ಪರಿಣಾಮವಾಗಿ ಅಂದ್ರೆ 1971 ಯುದ್ಧದ ಪರವಾಗಿ. 1971 ಅವ್ರು ಬಾಂಗ್ಲಾದೇಶಕ್ಕೆ ಭಾರತ ಸಪೋರ್ಟ್ ಸಿಕ್ಕಿದ್ರಿಂದ ಏನಾಗ್ತದ? ಬಾಂಗ್ಲಾದೇಶ ಅನ್ನುವಂತ ಒಂದು ರಾಷ್ಟ್ರ ಉದಯವಾಗ್ತದ. ಅದ ಇಂಡೋ ಪಾಕಿಸ್ತಾನ್ ವಾರ್. ಇದು ಇವಾಗ ಇಂಡಿಯಾದ ಪ್ರಧಾನಿ ಯಾರಾಗಿದ್ರು ಅಂದ್ರ ಇಂದಿರಾ ಗಾಂಧಿ ಅವರು ಆಗಿದ್ರು. ಯಾರಿದ್ರು? ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಇದ್ರು ಅವಾಗ. ಇದಾದ್ಮೇಲೆ 1972 ಒಳಗೆ ಇನ್ನೊಂದು ಇಂಪಾರ್ಟೆಂಟ್ ಇವೆಂಟ್ ನಡೀತದ, ದಟ್ ಈಸ್ ಸಿಮ್ಲಾ ಫ್ಯಾಕ್ಟ್. ಇದನ್ನು ಕ್ವಶನ್ ಕೇಳಿದಾರೆ 1972 ಒಳಗೆ ಏನಾಗ್ತದ? ಶಿಮ್ಲಾ ಫ್ಯಾಕ್ಟ್ ಅಂತ ಆಗ್ತದ. ಏನಂತ ಆಗ್ತದೆ? ಶಿಮ್ಲಾ ಫ್ಯಾಕ್ಟ್ ಯಾರಿಬ್ಬರ ಮಧ್ಯೆ ಆಗ್ತದ? ಸಿಮ್ಲಾ ಫ್ಯಾಕ್ಟ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ. ಯಾವ್ದ್ರ ವಿಷಯ ಸಂಪಟ್ಟಂಗ ಆಗ್ತಂದ್ರ ಕಾಶ್ಮೀರದ ವಿಷಯ ಸಂಪಟ್ಟಂಗ ಶಿಮ್ಲಾ ಫ್ಯಾಕ್ಟ್ ಆಗ್ತದ. ಯಾರಿಬ್ರು ನಮ್ಮ ದೇಶದ ಪ್ರಧಾನಿ ಯಾರಾಗಿದ್ರು ಅವಾಗ? ಇಂದಿರಾ ಗಾಂಧಿ ಇದ್ರು. ಇಲ್ಲಿ ಯಾರಿದ್ರು? ಪಾಕಿಸ್ತಾನದಾಗ ಜಡಿಯೆ ಭುಟ್ಟೋ ಅಂತ ಇದ್ರು. ಇವರಿಬ್ಬರ ಮಧ್ಯೆ ಒಂದು ಫ್ಯಾಕ್ಟ್ ಸೈನ್ ಆಗ್ತಾರ, ದಟ್ ಈಸ್ 1972 ಶಿಮ್ಲಾ ಫ್ಯಾಕ್ಟ್. ಇದನ್ನ ಕೇಳಿದಾರ, when did ಶಿಮ್ಲಾ ಫ್ಯಾಕ್ಟ್ took place ಅಂತ ಕೇಳ್ತಾರೆ. 1972 ನೆನ್ಪಿಟ್ಕೊಡ್ರಿ. ಇಂಡಿಯಾ ಅಂಡ್ ಪಾಕಿಸ್ತಾನ್ ಥರ್ಡ್ ವಾರ್ ನಡೆದಿದೆ ಅವಾಗ 1971. ಡ್ಯೂ ಟು ದ ರಿಸಲ್ಟ್ ಆಫ್ ದಟ್ ವಾರ್ ಬಾಂಗ್ಲಾದೇಶ ಅನ್ನತಕ್ಕಂಥ ರಾಷ್ಟ್ರ ಎಕ್ಸಿಸ್ಟ್ ಆಗ್ತದ. ಇಲ್ಲಿ IMF ಅಂತಕ್ಕಂಥದ್ದು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಇದರ ಹೆಡ್ ಕ್ವಾರ್ಟರ್ ಎಲ್ಲದ? ವಾಷಿಂಗ್ಟನ್ DC ಒಳಗದ. ಸೊ ಯಾವಾಗ ಎಸ್ಟಾಬ್ಲಿಷ್ ಆಯ್ತದ? 1944 ಆಪ್ಷನ್ ಆಗಿದ್ರೆ ಅದಕ್ಕೆ ಪ್ರಿಫರೆನ್ಸ್ ಕೊಡ್ಬೇಕು. ಇನ್ ಕೇಸ್ ಇಲ್ಲ ಅಂದ್ರೆ 1945 ಇದಕ್ಕೆ ನೀವು ಪ್ರಿಫರೆನ್ಸ್ ಕೊಡ್ಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ. ಆಥರ್ ಆಫ್ ದ ಬುಕ್ ಗೋಲ್ಡನ್ ಗೇಟ್. ಹೂ ಇಸ್ ದ ಆಥರ್ ಆಫ್ ದ ಬುಕ್ ಗೋಲ್ಡನ್ ಗೇಟ್? ದ ಗೋಲ್ಡನ್ ಗೇಟ್ ಯಾರು ಇದನ್ನ ಬರ್ದವರು ಅಂತ ಕೇಳಿದಾರೆ. ಇದರ ಲೇಖಕರು ಯಾರು? ಯಾರು ಬರ್ತಾರೆ? ಇದರ ಲೇಖಕರು ಯಾರು? ನಿಮ್ಗೆ ಗೊತ್ತಿರಲಿ, ಅರುಂಧತಿ ರಾಯೋ, VS ನೈಪಾಲು, ವಿಕ್ರಮ್ ಸೇಠ್, RK ನಾರಾಯಣ. ಯಾರು? ವಿಕ್ರಮ್ ಸೇಠ್ ಈಸ್ ದ ಆಥರ್ ಆಫ್ ಗೋಲ್ಡನ್ ಗೇಟ್. ಗೋಲ್ಡನ್ ಗೇಟ್ ಅಂತಕ್ಕಂಥ ಬುಕ್ ಅನ್ನ ಬರ್ದವ್ರು ಯಾರಂದ್ರೆ ವಿಕ್ರಮ್ ಸೇಠ್.
ಇಲ್ಲಿ ಅರುಂಧತಿ ರಾಯ್ ಅಂತದ ನೋಡ್ರಿ. ಅರುಂಧತಿ ರಾಯ್ ಬರ್ದಿರುವಂತ ಫೇಮಸ್ ಬುಕ್ಸ್ ಯಾವ್ದಂದ್ರ ದ ಮಿನಿಸ್ಟ್ರಿ ಆಫ್ ಅಟ್ಮೋಸ್ಟ್ ಹ್ಯಾಪಿನೆಸ್. ದ ಮಿನಿಸ್ಟ್ರಿ ಆಫ್ ಅಟ್ಮೋಸ್ಟ್ ಹ್ಯಾಪಿನೆಸ್. ಯಾರು ಬರ್ದಾರಿದ್ವಿ? ದ ಮಿನಿಸ್ಟ್ರಿ ಆಫ್ ಅಟ್ಮೋಸ್ಟ್ ಹ್ಯಾಪಿನೆಸ್ ಅರುಂಧತಿ ರಾಯ್ ಬರ್ದಾರ. ಇನ್ನೊಂದು ಇವ್ರು ಬರ್ದಿರುವಂತ ಫೇಮಸ್ ಬುಕ್ ಯಾವ್ದಂದ್ರ ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್. ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್. ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಇದನ್ನ ಬರ್ದಿದ್ದು ಯಾರು? ಅರುಂಧತಿ ರಾಯ್. ಎರಡು ಬುಕ್ಸ್ ನೆನ್ಪಿಟ್ಕೊಟ್ರೆ, ಅರುಂಧತಿ ರಾಯ್ ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಒಂದು, ಇನ್ನೊಂದು ದ ಮಿನಿಸ್ಟ್ರಿ ಆಫ್ ಅಟ್ಮೋಸ್ಟ್ ಹ್ಯಾಪಿನೆಸ್. ಇನ್ನು ವಿ ಎಸ್ ನೈಪಾಲ್ ಅವ್ರು ಬರ್ದಿರೋದು ಯಾವ ಎರಡು ಬುಕ್ ಬರ್ದಾರೆ? ವಿ ಎಸ್ ನೈಪಾಲ್ ಅವ್ರು ಬರ್ದಿರುವಂತ ಬುಕ್ಸ್ ನೋಡೋದಾದ್ರೆ ಇಲ್ಲಿ ವಿ ಎಸ್ ನೈಪಾಲ್ ಅವ್ರು ಬರ್ದಿರೋ ಬುಕ್ಸ್ ನೋಡ್ರಿ. ಇಲ್ಲಿ an area of darkness. ಯಾರು ಬರ್ದಾರೆ ಅಂದ್ರೆ ವಿ ಎಸ್ ನೈಪಾಲ್ ಬರ್ದಾರೆ. ಯಾವುದು? an area of darkness. ಇನ್ನು ವಿಕ್ರಮ್ ಸೇಠ್ ಬಗ್ಗೆ ನೀವು ನೋಡಿದ್ರಿ ಈಗ ಅಲ್ರಿ. ಯಾವ್ದು ಬರ್ದಾರ? ದ ಗೋಲ್ಡನ್ ಗೇಟ್ ಒಂದು. ಇನ್ನೊಂದು ಮುಖ್ಯವಾದ ಪುಸ್ತಕ ಯಾವ್ದು ಬರ್ದಾರ ಅಂದ್ರೆ ಎ ಸುಟೇಬಲ್ ಬಾಯ್. ಇದು ಪುಸ್ತಕ ಬರ್ದವ್ರು ಯಾರು? ವಿಕ್ರಮ್ ಸೇಠ್ ಬರ್ದಾರ. ಇನ್ ನೆಕ್ಸ್ಟ್ ಆರ್ ಕೆ ನಾರಾಯಣ್ ಇವ್ರು ಬರ್ದಂತ ಪುಸ್ತಕಗಳು ನೋಡಿದ್ರೆ ಇಂಪಾರ್ಟೆಂಟ್ ಇವ್ರದ್ದು. ಆರ್ ಕೆ ನಾರಾಯಣ್ ಅವ್ರದ್ದು ಇಲ್ಲಿ ನೋಡ್ರಿ ಯಾವೆಲ್ಲ ಬರ್ದಾವ. ಆರ್ ಕೆ ನಾರಾಯಣ್ ಅವ್ರು ಬರ್ದಂತ ಪುಸ್ತಕಗಳು ಒಂದೇದು ದ ಗೈಡ್ ಅಂತಕ್ಕಂಥ ಪುಸ್ತಕವನ್ನು ಬರ್ದ, ದ ಗೈಡ್. ಇನ್ನು ಎರಡನೇದು ಇವ್ರು ಬರ್ದಿರುವಂತ ಇನ್ನೊಂದು ಪುಸ್ತಕ ಮಾಲ್ಗುಡಿ ಡೇಸ್. ಯಾವ ಡೇಸ್? ಮಾಲ್ಗುಡಿ ಡೇಸ್. ಇನ್ನು ಇವ್ರು ಬರ್ದಿರುವಂತ ಇನ್ನೊಂದು ಫೇಮಸ್ ಪುಸ್ತಕ ಸ್ವಾಮಿ ಅಂಡ್ ಫ್ರೆಂಡ್ಸ್. ಇವು ಮೂರು ಪುಸ್ತಕಗಳನ್ನ ನೆನ್ಪಿಟ್ಕೊಡ್ರಿ. ಯಾರು ಬರ್ದಿದ್ದು? ಆರ್ ಕೆ ನಾರಾಯಣ್ ಅವರು ಬರ್ದಿರುವಂತದ್ದು ನೋಡ್ರಿ. ಅರುಂಧತಿ ರಾಯ್ ಅವರು ಎರಡು ಬುಕ್ಗಳು, ದ ಮಿನಿಸ್ಟ್ರಿ ಆಫ್ ಅಟ್ಮೋಸ್ಟ್ ಹ್ಯಾಪಿನೆಸ್ ಅಂಡ್ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್. ವಿ ಎಸ್ ನೈಪಾಲ್ ಅವ್ರದ್ದು ಆನ್ ಏರಿಯಾ ಆಫ್ ಡಾರ್ಕ್ನೆಸ್. ವಾಪಸ್ ವಿಕ್ರಮ್ ಸೇಠ್ ಅವ್ರದ್ದು ದ ಗೋಲ್ಡನ್ ಗೇಟ್ ಒಂದು, ಇನ್ನೊಂದು ಎ ಸುಟೇಬಲ್ ಬಾಯ್ ಒಂದು. ಆರ್ ಕೆ ನಾರಾಯಣ್ ಅವ್ರದ್ದು ದ ಗೈಡ್, ಮಾಲ್ಗುಡಿ ಡೇಸ್, ಸ್ವಾಮಿ ಅಂಡ್ ಫ್ರೆಂಡ್ಸ್. ಇವಿಷ್ಟು ಆರ್ ಕೆ ನಾರಾಯಣ್ ಅವರು ಬರ್ದಿರುವಂತ ಪುಸ್ತಕಗಳು. ಓಕೆ ಫ್ರೆಂಡ್ಸ್, ಇವಿಷ್ಟು ಕ್ವಶನ್ಸ್ ಅನ್ನ ನಾವು ಈಗ ಡಿಸ್ಕಷನ್ ಮಾಡಿದ್ವಿ. ಇನ್ನು ಆರ್ಮಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಎಕ್ಸಾಮ್ ಡೇಟ್ ಅನ್ನ ಇನ್ನೂ ಕನ್ಫರ್ಮ್ ಆಗಿ ಕೊಟ್ಟಿಲ್ಲ. ನೀವು ಹಂಗಂತೇಳಿ ಪ್ರಿಪ್ರೇಷನ್ ಬಿಡಕ್ಕೆ ಹೋಗ್ಬೇಡ್ರಿ. ಈಗ ಮೇ ಬಿ ಇದು ಫೆಬ್ರವರಿ ತಿಂಗಳು ಅಥವಾ ನೆಕ್ಸ್ಟ್ ಮಾರ್ಚ್ ತಿಂಗಳಲ್ಲಿ ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡ್ಬೋದು. ಆರ್ಮಿ ಎಕ್ಸಾಮ್ ಸಂಬಂಧಪಟ್ಟಾಗೆ ಏನಾದರೂ ಡೌಟ್ಸ್ ಇದ್ರ ಇದು ನಂದು ವಾಟ್ಸಪ್ ನಂಬರ್. ಇದಕ್ಕೆ ನೀವು ವಾಟ್ಸಪ್ ಮಾಡಿ ಏನು ಮಾಡ್ಬೋದು, ನೀವು ಕ್ಲಾರಿಫಿಕೇಶನ್ ತಗೊಳ್ರಿ. 8095531713. ಓಕೆ, ಇನ್ನು ಕೆಲವೇ ದಿನಗಳಲ್ಲಿ ನಾವು ಆಫ್ಲೈನ್ ಕ್ಲಾಸಸ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ದಟ್ ನಿಮ್ಗೆ ಏನಾದರೂ ಇನ್ಫಾರ್ಮೇಶನ್ ಬೇಕಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿರಿ. ನಿಮ್ಮ ಸಂಪರ್ಕದಲ್ಲಿ ನಾನು ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಈ ವಿಡಿಯೋವನ್ನು ನಿಮ್ಮ ಇತರ ಎಲ್ಲ ಗೆಳೆಯರಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿರಿ. ವಾಪಸ್ ಎಲ್ಲರಿಗೂ ಇದರ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.